आनो भद्राः क्रतोयन्तु विश्वतः. Let noble thoughts come to us from every side. ವಾಗ್ದೇವಿ ಅಪರಾವತಾರವಾದ ಶ್ವೇತ ಸರಸ್ವತಿಗೆ ನಮಸ್ಕರಿಸುತ್ತಾ ನನ್ನ ಎಲ್ಲ ಸೋದರ ಸೋದರಿಯರಿಗೆ ನಮಸ್ಕರಿಸುತ್ತಾ ಮಾತೆ ಅನಿಬೆ ಸೆಂಟರು ವಾರಣಾಸಿಯಲ್ಲಿ ನಡೆದ ಥಿಯೋಸಾಫಿಕಲ್ ಸೊಸೈಟಿಯ ಇಂಡಿಯನ್ ಸೆಕ್ಷನ್ ವಾರ್ಷಿಕ ಸಮ್ಮೇಳನದಲ್ಲಿ ನೀಡಿದ 3 ಉಪನ್ಯಾಸಗಳು. ಈ 3 ಉಪನ್ಯಾಸಗಳ ಗುಚ್ಛವನ್ನ ಉನ್ನತ ಜೀವನದ ನಿಯಮಗಳು ಅಂತ ಮಾತೆ ಕರೆದಿದ್ದಾರೆ. ಅದರಲ್ಲಿ ಪ್ರಥಮವಾಗಿ ವಿಶ್ವಪ್ರಜ್ಞೆ ಅಥವಾ ವಿಶಾಲ ಪ್ರಜ್ಞೆ, ಎರಡನೇದು ಕರ್ತವ್ಯದ ನಿಯಮ, ಮೂರನೇದು ತ್ಯಾಗದ ನಿಯಮ ಅಂತ. ಇಲ್ಲಿ ಪ್ರಥಮವಾಗಿ ಹೇಳ್ತಾ ಮಾತೆ ಒಂದು ಮಾತು ಹೇಳ್ತಾರೆ, ಯಾವ ವ್ಯಕ್ತಿ, ಯಾವ ಸಾಧಕ ಶ್ರದ್ಧೆ ಉಳ್ಳವನಾಗಿದ್ದಾನೋ, ಯಾರಿಗೆ ಮಾನವತ್ವಕ್ಕೆ ಸೇವೆ ಮಾಡಬೇಕು ಅನ್ನುವಂತಹ ಉನ್ನತವಾದಂಥ ಆಕಾಂಕ್ಷೆ ಇದೆಯೋ, ಯಾರು ತಾನು ಸಂಸರಣೆಯಲ್ಲಿ ಮುಂದುವರೆದು ತನ್ನ ಸಹೋದರರು ಕೂಡ ಸಂಸರಣೆಯಲ್ಲಿ ಮುಂದುವರಿಯೋದಿಕ್ಕೆ ಸಹಾಯಕನಾಗಿ ನಿಲ್ಲಬೇಕು ಅನ್ನುವಂತಹ ಆಕಾಂಕ್ಷೆಯನ್ನ ಪಡೆದಿದ್ದಾನೋ ಅಂತಹ ವ್ಯಕ್ತಿಗೆ ಈ 3 ಉಪನ್ಯಾಸಗಳು ತುಂಬಾ ಪ್ರಯೋಜನಕಾರಿ ಅನ್ನುವಂಥ ಮಾತನ್ನ ಹೇಳ್ತಾರೆ. ಅಂದ್ರೆ ಈ ಉಪನ್ಯಾಸಗಳು ಯಾವ್ಯಾವುದು? ವಿಶಾಲ ಪ್ರಜ್ಞೆ ಅನ್ನುವಂಥದ್ದು ಒಂದು, ಕರ್ತವ್ಯ ನಿಯಮ ಅನ್ನುವಂಥದ್ದು ಒಂದು, ಮೂರನೇದಾಗಿ ತ್ಯಾಗದ ನಿಯಮ. ಈ 3 ಉಪನ್ಯಾಸಗಳನ್ನ ನಾವು ತಿಳಿದಷ್ಟು ಮಾತ್ರಕ್ಕೆ ಸಾಕಾಗೋದಿಲ್ಲ, ನಮ್ಮೆಲ್ಲರಿಗೂ ಅರ್ಥ ಆಗಿದೆ. ನಾವು ಅದನ್ನ ಅನುಷ್ಠಾನ ಮಾಡಿದಾಗ ಖಂಡಿತವಾಗಿಯೂ ಕೂಡ ನಾವು ವಿಕಾಸದ ಹಂತಗಳಲ್ಲಿ ಮುಂದುವರಿಯೋದಿಕ್ಕೆ ಸಾಧ್ಯ ಅನ್ನುವಂಥದ್ದು ಮಾತೆ ಅನಿಬೆ ಸೆಂಟ್ರ ಮಾತಲ್ಲೇನೆ ನಮ್ಗೆ ಅರ್ಥ ಆಗುತ್ತೆ. ಪ್ರಥಮವಾಗಿ ಮಾತೆ ಈ 3 ಉಪನ್ಯಾಸಗಳನ್ನ ಉನ್ನತ ಜೀವನದ ನಿಯಮಗಳು ಅನ್ನುವಂತ ಹೆಸರಲ್ಲಿ ಕರೆಯೋದಿಕ್ಕೆ ಇಷ್ಟಪಡ್ತಾರೆ. ನಾವು ಮುಖ್ಯವಾಗಿ ಅಲ್ಲಿ 2 ಪದಗಳನ್ನ ನೋಡ್ತಾ ಇದ್ದೀವಿ. ಒಂದು ಉನ್ನತ ಜೀವನ ಅನ್ನುವಂಥದ್ದು, ಎರಡನೇದು ನಿಯಮ ಅನ್ನುವಂಥದ್ದು. ಪ್ರಥಮವಾಗಿ ನಿಯಮ ಅಂದ್ರೆ ಏನು, ಯಾವ್ಯಾವ್ದನ್ನ ನಾವು ನಿಯಮ ಅಂತ ಕರಿತೀವಿ, ಯಾವುದರ ಬಗ್ಗೆ ನಾವು ಹೆಚ್ಚಿನ ಗಮನವನ್ನ ಹರಿಸ್ಬೇಕಾಗುತ್ತೆ ಅನ್ನೋದ್ರ ವಿಚಾರವಾಗಿ ಆಳವಾಗಿ ತಗೊಳ್ತಾರೆ ಮಾತೆ. ಇಲ್ಲಿ ನಿಯಮ ಅಂದಾಗ ಹೇಗೆ ಅಕಸ್ಮಾತು ಅನ್ನುವಂಥದ್ದು ಎಲ್ಲೂ ಇಲ್ಲ, ನಥಿಂಗ್ ಈಸ್ ಆಕ್ಸಿಡೆಂಟಲ್ ಅನ್ನುವಂಥದ್ದನ್ನ ಇಲ್ಲಿ ಮಾತೆ ಅನಿಬೆ ಸೆಂಟ್ರು ಹೇಳ್ತಾರೆ. ಅಂದ್ರೆ ಯಾವುದಾದ್ರೂ ಒಂದು ದೊಡ್ಡ ಪರ್ವತ ಒಂದಿದೆ, ಸಡನ್ ಆಗಿ ಸ್ಫೋಟ ಆಯ್ತು, ದೊಡ್ಡ ಪರ್ವತ ಎಲ್ಲ ಕೂಡ ನೆಲಸಮ ಆಯ್ತು ಕೆಲವೇ ನಿಮಿಷಗಳಲ್ಲಿ. ಈಗ ಪರ್ವತ ಇಲ್ಲದಂತ ಆಯ್ತು ಕೆಲವೇ ನಿಮಿಷಗಳಲ್ಲಿ, ಅದು ಒಂದು ಹಂತ. ಇನ್ನ ಎರಡನೆಯ ಹಂತ, ಸಾವಿರಾರು ವರ್ಷಗಳ ಕಾಲ ನಿಧಾನಗತಿಯಲ್ಲಿ ಸಮುದ್ರದ ಆಳದಲ್ಲಿ ಅದರದ್ದೇ ಆದ ವ್ಯವಸ್ಥೆಯೊಂದಿಗೆ ಏನೇನೆಲ್ಲ ಕೂಡ ಬದಲಾವಣೆಗಳು ಆಯ್ತು. ಸಹಸ್ರಾರು ವರ್ಷಗಳ ನಂತರ ಸಮುದ್ರ ಬೆಟ್ಟವಾಯಿತು. ಅಂದ್ರೆ ಸಡನ್ ಆಗಿ ನಡೆದು ಹೋಗಿರೋಂಥ ಒಂದು ಪ್ರಕ್ರಿಯೆ. ಇನ್ನೊಂದು ಪ್ರಕ್ರಿಯೆ ಸಾವಿರಾರು ವರ್ಷಗಳು ತಗೊಂಡು ನಡೆದಿರುವಂತಹ ಪ್ರಕ್ರಿಯೆ. ಆದ್ರೆ ಇಲ್ಲಿ ನಾವು ಗಮನಿಸ್ಬೇಕಾಗಿರುವಂತ ಅಂಶ ಏನು ಅಂದ್ರೆ, ಸಡನ್ ಆಗಿ ನಡೆದಿದ್ರು, ನಿಧಾನಗತಿಯಲ್ಲಿ ನಡೆದಿದ್ರು, ಎರಡೂ ಕೂಡ ನಿಯಮದಲ್ಲೇ ಅಡಗಿದೆ ಅನ್ನೋದನ್ನ ಮಾತೆ ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾರೆ. ಅಂದ್ರೆ ನಿಯಮವನ್ನ ಬಿಟ್ಟು
ಪಕ್ಕಕ್ಕೆ ಹೋಗೋದಿಕ್ಕೆ ಸಾಧ್ಯ ಇಲ್ಲ. ಅದು ಹಠಾತ್ತಾಗಾದ್ರೂ ನಡೆದಿರ್ಬೋದು, ಇಲ್ಲ ನಿಧಾನವಾಗಿ ಆದ್ರೂ ನಡೆದಿರ್ಬೋದು. ಹಾಗೇನೆ ಆಧ್ಯಾತ್ಮಿಕ ಜೀವನವನ್ನ ನಾವು ತಗೊಂಡಾಗ್ಲೂ ಈ ಆಧ್ಯಾತ್ಮಿಕ ಪ್ರಪಂಚದಲ್ಲೂ ಕೂಡ ಯಾವುದೋ ಒಬ್ಬ ಸಾಧಕ ಜನ್ಮ ಜನ್ಮಗಳ ಸಾಧನೆಯಿಂದ ನಿಧಾನವಾಗಿ ಉನ್ನತ ಜೀವನದ ಕಡೆ ನಡೀಬಹುದು. ಇಲ್ಲ ಇನ್ನೊಬ್ಬ ವ್ಯಕ್ತಿ ಸಡನ್ ಆಗಿ ತನ್ನಲ್ಲೇನೆ ಒಂದು ರೀತಿಯ ಅನುಭವವನ್ನ ಪಡೆದು ಅವನು ಉನ್ನತ ಜೀವನದ ಕಡೆ ಹೆಜ್ಜೆಗಳನ್ನ ಹಾಕ್ಬೋದು. ಅಂದ್ರೆ ತಕ್ಷಣಕ್ಕೆ ಆಗಿರುವಂತ ಬದಲಾವಣೆ, ಅಂದ್ರೆ ನಮ್ಗೆ ತಕ್ಷಣಕ್ಕೇನೆ ನೆನಪಾಗುವಂಥದ್ದು ಎಲ್ಲರಿಗೂ ಗೊತ್ತಾಗಿರುವಂತ ವಿಚಾರ ಪುರಂದರದಾಸರು. ಎಂಥ ಜಿಪುಣಾಗ್ರೇಸ, ಕ್ಷಣದಲ್ಲಿ ಎಲ್ಲವನ್ನು ಬಿಟ್ಟು ತಂಬೂರಿಯನ್ನು ಹಿಡಿದು ಹೊರಗೆ ಬಂದ. ಅಂದ್ರೆ ಈರಿಲ್ಲೂ ಕೂಡ ಅಂದ್ರೆ ಸುಮಾರು ಜನ್ಮಗಳ ಕಾಲ, ವರ್ಷಗಳ ಕಾಲ ನಡೆದು 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 ಆಧ್ಯಾತ್ಮಿಕತೆ ಬರಂತದ್ದು ಇಲ್ಲ, ತಕ್ಷಣಕ್ಕೆ ಬದಲಾವಣೆಯನ್ನು ಹೊಂದಿ ಆಧ್ಯಾತ್ಮಿಕದ ಕಡೆ ಬಂದರೂ ಕೂಡ ಇಲ್ಲೂ ನಡೀತಾ ಇರೋವಂಥದ್ದು ನಿಯಮವೇ. ಅಂದ್ರೆ ಆಧ್ಯಾತ್ಮಿಕತೆ ಆಗಿರಬಹುದು, ಪ್ರಕೃತಿಯಲ್ಲಿ ಆಗಿರ್ಬೋದು, ಎಲ್ಲವೂ ನಿಯಮದ ಅಧೀನ, ನಿಯಮವೇ ಅಲ್ಲಿ ಪ್ರಧಾನವಾಗಿರುವಂಥದ್ದು ಅಂತ ಹೇಳ್ತಾರೆ. ಹಾಗೆ ತಗೊಳ್ತಾ ನಿಯಮಗಳನ್ನ ಕೂಡ ಇಲ್ಲಿ 3 ಭಾಗಗಳಾಗಿ ವಿಂಗಡಣೆ ಮಾಡುತ್ತಾರೆ. ಒಂದನೇದಾಗಿ ಪ್ರತಿಯೊಂದು ದೇಶ ಅದರದ್ದೇ ಆದ ನಿಯಮ ಅಥವಾ ಕಟ್ಟಳೆಯನ್ನು ಹೊಂದಿದೆ. ಆದರೆ ದೇಶದಲ್ಲಿ ಹೊಂದಿರುವಂತಹ ಕಟ್ಟಳೆ ಅಥವಾ ಮನುಷ್ಯ ನಿರ್ಮಿತ ಆಗಿರ್ಬೋದು, ಸಂವಿಧಾನದ ನಿರ್ಮಿತ ಆಗಿರ್ಬೋದು, ಅದು ದೇಶಕ್ಕೂ ಕೂಡ ಬದಲಾವಣೆಯನ್ನ ಹೊಂದುತ್ತೆ. ಕಾಲ ಕಾಲದಲ್ಲೂ ಕೂಡ ಅದು ಬದಲಾವಣೆಯನ್ನ ಹೊಂದುತ್ತೆ. ಅಲ್ಲಿ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಕಳ್ಳತನ ಅನ್ನುವಂಥದ್ದು ಒಂದು ತಪ್ಪು. ಅಂದ್ರೆ ಅಲ್ಲಿ ಏನಿದೆ ನಿಯಮದಲ್ಲಿ? ಕಳ್ಳತನ ಮಾಡಿದ್ರೆ ಏನಾಗುತ್ತೆ, ಕಳ್ಳತನ ಮಾಡೋದ್ರಿಂದ ಏನೆಲ್ಲ ಅವನು ಪನಿಷ್ಮೆಂಟ್ ಅನ್ನ ಅನುಭವಿಸ್ಬೇಕಾಗುತ್ತೆ ಅನ್ನುವಂಥದ್ದು ನಿಯಮದಲ್ಲಿದೆ. ಅರೆ ಅಲ್ಲೇನಾಗುತ್ತೆ, ಒಂದು ದೇಶದಲ್ಲಿ ಕಳ್ಳತನ ಮಾಡಿರೋಂಥವ್ರಿಗೆ ಜೈಲ್ ಶಿಕ್ಷೆ ಆಗಿರ್ಬೋದು, ಇನ್ನೊಂದು ದೇಶದಲ್ಲಿ ಕಳ್ಳತನ ಮಾಡಿರೋಂಥವ್ರಿಗೆ ಒಂದಷ್ಟು ಫೈನ್ ಹಾಕುವಂಥದ್ದಾಗಿರ್ಬೋದು, ಅಥವಾ ಇನ್ನೊಂದು ದೇಶದಲ್ಲಿ ಕಳ್ಳತನ ಮಾಡಿರೋಂಥವ್ರಿಗೆ ಕೈಯನ್ನೇ ತೆಗೆದುಹಾಕುವಂತ ಸಂದರ್ಭಗಳು ಕೂಡ ಇರ್ಬೋದು. ಅಂದ್ರೆ ದೇಶಕ್ಕೂ ಪ್ರಾಂತ್ಯಕ್ಕೂ ಅಲ್ಲೇನಾಗ್ತಾ ಇದೆ, ಬದಲಾವಣೆಯನ್ನ ನಾವು ನೋಡ್ತಾ ಇದೀವಿ. ಆ ಬದಲಾವಣೆಯಲ್ಲಿ ಹೀಗೆ ಮಾಡು, ಹೀಗೆ ಮಾಡಬಾರ್ದು ಎರಡೂ ಕೂಡ ಇದೆ. ಅಂದ್ರೆ ಇದು ಲಾ ಆಫ್ ದ ಲ್ಯಾಂಡ್, ಈ ನಿಯಮ ಏನಿದೆ ಆ ಒಂದು ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿರುವಂತ ನಿಯಮ ಆಗಿದೆ. ಇನ್ನ ಎರಡನೆಯ ಹಂತದಲ್ಲಿ ಪ್ರಕೃತಿಯ ನಿಯಮ. ಏನು ಇದು ಪ್ರಕೃತಿಯ ನಿಯಮ ಅಂತ ನಾವು ಕರೆದಾಗ, ಇದು ಒಂದು ವಿಚಾರವನ್ನ ತಿಳಿಸ್ಕೊಡುತ್ತೆ. ಏನ್ ವಿಚಾರವನ್ನ ತಿಳಿಸ್ಕೊಡುತ್ತೆ? ನಮ್ಗೆ ಅರ್ಥ ಆಗೋ ರೀತಿಯಲ್ಲಿ, ಬೆಂಕಿ ಸುಡುತ್ತೆ, ಇಷ್ಟು ಪ್ರಕೃತಿಯ ನಿಯಮ. ಬೆಂಕಿ ಸುಡುತ್ತೆ, ಹಾಗಾಗಿ ನೀನು ಬೆಂಕಿಯನ್ನ ಮುಟ್ಟಬೇಡ ಅಂತ ಪ್ರಕೃತಿ ಹೇಳಲ್ಲ. ಅಂದ್ರೆ ಮನುಷ್ಯ ನಿರ್ಮಿತ ನಿಯಮದಲ್ಲಿ ಅಥವಾ ಒಂದು ಪ್ರದೇಶಕ್ಕೆ ಸಂಬಂಧಪಟ್ಟ ನಿಯಮದಲ್ಲಿ ನೀನು ಕಳ್ಳತನವನ್ನ ಮಾಡಬೇಡ, ಕಳ್ಳತನ ಮಾಡಿದ್ರೆ ಹೀಗಾಗುತ್ತೆ ಅಂತ ನಿಯಮ ಇದೆ. ಆದ್ರೆ ಪ್ರಕೃತಿಗೆ ಬಂದಾಗ ಪ್ರಕೃತಿಗೆ ಒಂದು ತತ್ವ ಅಷ್ಟೇ, ಒಂದು ಸ್ಟೇಟ್ಮೆಂಟ್ ಅನ್ನ ಅದು ಕೊಡುತ್ತೆ. ಏನಂತ ಸ್ಟೇಟ್ಮೆಂಟ್ ಇದೆ ಅಲ್ಲಿ? ಬೆಂಕಿ ಸುಡುತ್ತೆ ಅನ್ನುವಂಥ ಸ್ಟೇಟ್ಮೆಂಟ್ ಇದೆ. ಆ ಬೆಂಕಿಯ ಸ್ವಭಾವನೇ ಸುಡುವಂಥದ್ದು. ಒಂದು ಎಳೆ ಮಗು, ಮುಗ್ಧವಾಗಿರುವಂತ ಮಗು ಬೆಂಕಿಯನ್ನ ಮುಟ್ಟಿದ್ರು ಬೆಂಕಿ ಸುಡುತ್ತೆ. ಇಲ್ಲ ಅತಿ ಕ್ರೂರವಾಗಿರುವಂತಹ ವ್ಯಕ್ತಿ, ಇಡೀ ಜೀವನದಲ್ಲಿ ಕೆಟ್ಟ ಕೆಲಸಗಳನ್ನ ಮಾಡಿರುವಂತ ವ್ಯಕ್ತಿ, ಆತ ಬೆಂಕಿಯನ್ನ ಮುಟ್ಟಿದ್ರು ಕೂಡ ಬೆಂಕಿ ಸುಡುತ್ತೆ. ಅಂದ್ರೆ ಬೆಂಕಿಗೆ ಸುಡುವಂತಹ ಸ್ವಭಾವ ಇದೆಯಾ ಹೊರತಾಗಿ ಅಲ್ಲಿ ಮಗು ಮುಟ್ತಾ ಇದೆಯಾ ಅಥವಾ ಇನ್ನು ಕೆಟ್ಟ ವ್ಯಕ್ತಿ ಮುಟ್ತಾ ಇದ್ದಾನ ಅನ್ನುವಂಥದ್ದು ಅಲ್ಲಿ ಪ್ರಾಮುಖ್ಯತೆಯನ್ನ ಹೊಂದಿಲ್ಲ. ಅಂದ್ರೆ ಏನಾಯ್ತು, ಈಗ ಇನ್ನಷ್ಟು ಆಳವಾಯ್ತು ವಿಚಾರಗಳು. ಇನ್ನ ನಾವು 3ನೇ ಹಂತಕ್ಕೆ ಬಂದಾಗ ಅದು ಯಾವುದು? ಆಧ್ಯಾತ್ಮಿಕ ಜೀವನದಲ್ಲಿ ಅದೇ ರೀತಿಯಾದ ನಿಯಮಗಳು ಇದೆ. ಆ ನಿಯಮಗಳನ್ನ ನಾವು ಅತಿಕ್ರಮಿಸಲು ಸಾಧ್ಯವಿಲ್ಲ. ಉನ್ನತ ಜೀವನವನ್ನ, ಆ ಉನ್ನತ ಜೀವನದ ಗುರಿಯನ್ನ ನಾವು ಮುಟ್ಟಬೇಕು ಅಂತ ಹೇಳಿದ್ರೆ
ನಾವು ಆ ನಿಯಮಗಳನ್ನ ಪಾಲಿಸಲೇಬೇಕು. ನಮ್ಮ ಇಷ್ಟದ ಪ್ರಕಾರ ನನ್ನ ಆಸೆಗಳು, ಆಕಾಂಕ್ಷೆಗಳು, ರಾಗ ಭಾವಗಳು ಅಂತ ನಾನಿದ್ದಾಗ ನನ್ನ ರಾಗ ಭಾವಗಳು ಎಂದಿಗೂ ಇಚ್ಛಾಶಕ್ತಿಯಾಗಿ ಮಾರ್ಪಾಡಾಗೋದಿಕ್ಕೆ ಸಾಧ್ಯ ಇಲ್ಲ. ಆಧ್ಯಾತ್ಮಿಕ ನಿಯಮ ಅಂದ್ರೆ ವ್ಯಾಸ ಮಹರ್ಷಿಗಳ ಮಾತಲ್ಲಿ ಹೇಳ್ಬೇಕಾದ್ರೆ ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ. ಬೆಂಕಿ ಮುಟ್ಟಿದ್ರೆ ಸುಡೋಂಥದ್ದು ಎಷ್ಟು ಸತ್ಯನೋ ಅದಕ್ಕಿಂತಲೂ ಆಳವಾಗಿರುವಂತ ಸತ್ಯ ಪರೋಪಕಾರಾಯ ಪುಣ್ಯಾಯ. ಬೆಂಕಿ ಮುಟ್ಟದೆ ಸುಡುತ್ತೆ ಅನ್ನೋದು ಸಂಪೂರ್ಣವಾದ ನಮ್ಮ ನಂಬಿಕೆ ಇದೆ, ಆದರೆ ಅದಕ್ಕಿಂತಲೂ ಆಳವಾಗಿ ಸೂಕ್ಷ್ಮವಾಗಿರುವಂತ ವಿಚಾರ ಪಾಪಾಯ ಪರಪೀಡನಂ. ಇನ್ನೊಬ್ಬರಿಗೆ ನಾವು ತೊಂದರೆಯನ್ನ ಕೊಟ್ರೆ ಆ ತೊಂದರೆ ವಾಪಸ್ಸು ನಮಗೇ ಬರುತ್ತೆ ಅನ್ನೋಂಥದ್ರಲ್ಲಿ ನಮಗೆ ಮಾತುಗಳಲ್ಲಿ ಇದೆಯೇ ಹೊರತಾಗಿ ಸಂಪೂರ್ಣವಾಗಿ ಆ ವಿಚಾರದಲ್ಲಿ ನಮಗೆ ನಂಬಿಕೆ ಇಲ್ಲ. ನಂಬಿಕೆ ಇದ್ರೆ ನಾವು ಎಂದೂ ಯಾವ ಸಂದರ್ಭದಲ್ಲೂ ಇನ್ನೊಬ್ಬರಿಗೆ ತೊಂದರೆ ಮಾಡುವಂತ ಕೆಲ್ಸಕ್ಕೆ ಹೋಗಲ್ಲ. ಅಂದ್ರೆ ಈ ನಿಯಮದ ಅರಿವು ನಮಗಾದಾಗ, ನಿಯಮ ಅಂದ್ರೆ ಏನು, ಏನು ಆ ನಿಯಮ ಹೇಳ್ತಾ ಇದೆ, ಆ ನಿಯಮದ ಜ್ಞಾನ ನಮಗಾದಾಗ, ಅಂದ್ರೆ ಈ ಆಧ್ಯಾತ್ಮಿಕ ಜೀವನದಲ್ಲಿ, ಉನ್ನತ ಜೀವನದಲ್ಲಿ ಸತ್ಯವೇ ನಿಯಮ. ನಿಯಮ ಇರುವಂತಹದ್ದು ಒಂದೇ ಒಂದು, ಅದೇ ಆತ್ಯಂತಿಕ ಸತ್ಯ. ಆ ಆತ್ಯಂತಿಕ ಸತ್ಯದ ಅರಿವು ನಮಗಿದ್ದಾಗ ಆ ಅರಿವು ಖಂಡಿತವಾಗಿಯೂ ನಮ್ಮನ್ನ ಉನ್ನತ ಸ್ಥಿತಿಗೆ ಕರ್ಕೊಂಡು ಹೋಗುತ್ತೆ. ಈ ಅರಿವನ್ನ ಮೂಡಿಸುವಂತ ಪ್ರಯತ್ನವನ್ನ ಮಾಡುವಂತಹದ್ದೇ ಈಗ ನಮ್ಮ ಉಪನ್ಯಾಸಗಳ, ಮಾತೆಯ ಉಪನ್ಯಾಸಗಳ ವಿಚಾರ. ಹಾಗಾಗಿ ಎಲ್ಲ ನಮ್ಮ ವಿಶ್ವ ಪ್ರತಿಯೊಂದು ಕ್ಷೇತ್ರದಲ್ಲೂ, ಅದು ದೃಶ್ಯ ಆಗಿರ್ಬೋದು ಅದೃಶ್ಯ ಆಗಿರ್ಬೋದು, ನಾವು ಆ ಆಧ್ಯಾತ್ಮಿಕ ಜೀವನದ ನಿಯಮಗಳನ್ನ ಪರಿಪಾಲಿಸಲೇಬೇಕು. ಪರಿಪಾಲಿಸಿದಾಗ ಮಾತ್ರನೇ ನಾವು ಉನ್ನತ ಜೀವನದ ಕಡೆ ಸಾಗೋದಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈಗ ಅಂದ್ರೆ ನಿಯಮ ಅಂದ್ರೆ ಏನು, ಯಾವ ರೀತಿಯಲ್ಲಿ ನಾವು ಆ ನಿಯಮಗಳ ಪಾಲನೆಯನ್ನ ಮಾಡ್ಬೇಕು. ನಿಯಮ ಇರುವಂತಹದ್ದು ದೃಶ್ಯ ಪ್ರಪಂಚಕ್ಕೆ ಮಾತ್ರವೇ ಅಲ್ಲ, ಅದೃಶ್ಯ ಪ್ರಪಂಚವೂ ಕೂಡ ನಿಯಮಾಧೀನ. ಆಧ್ಯಾತ್ಮಿಕ ಜೀವನ ಅಂತ ನಾವ್ ಯಾವ್ದನ್ನ ಕರಿತೀವಿ ಅದು ನಿಯಮಾಧೀನ, ನಿಯಮದ ಒಳಗಡೆನೆ ಬರುವಂತದ್ದು ಅಂತ ಈಗ ನಮ್ಗೆ ತಿಳಿಸ್ಕೊಟ್ಟೆ ಆಯ್ತು. ಅದಕ್ಕಾಗಿನೇ ನಮ್ಮ ಉಪನ್ಯಾಸಗಳ ಗುಚ್ಛವನ್ನ ಉನ್ನತ ಜೀವನದ ನಿಯಮಗಳು, ಈ ನಿಯಮಗಳನ್ನ ಪಾಲಿಸಿ ಮಾತ್ರನೇ ನಾವು ಗುರಿಯನ್ನ ಮುಟ್ಟೋದಿಕ್ಕೆ ಸಾಧ್ಯ ಅನ್ನೋದನ್ನ ಅರ್ಥೈಸ್ತಾರೆ. ಇನ್ನು ಮುಂದೆ ಹೋಗ್ತಾ ವಿಶಾಲ ಪ್ರಜ್ಞೆಯ ಬಗ್ಗೆ ತಿಳಿಸ್ಕೊಡುವಂತ ಸಂದರ್ಭದಲ್ಲಿ ಎರಡು ವಿಚಾರಗಳನ್ನ ನಮ್ಮ ಗಮನಕ್ಕೆ ತರ್ತಾರೆ. ಏನದು ಅಂದ್ರೆ, ಪಾಶ್ಚಿಮಾತ್ಯರು ಯಾವ ರೀತಿಯಲ್ಲಿ ಮನುಷ್ಯನಲ್ಲಿ ಪ್ರಜ್ಞೆ ಇರುವ ರೀತಿಯಲ್ಲೇ ಅದಕ್ಕಿಂತಲೂ ಸ್ಥೂಲ ಶರೀರದ, ಸ್ಥೂಲ ಲೋಕದ ಪ್ರಜ್ಞೆಗಿಂತಲೂ ಮಿಗಿಲಾದಂತಹ ಪ್ರಜ್ಞೆ ಇದೆ ಅಂತ ಪಾಶ್ಚಾತ್ಯರು ಅರ್ಥ ಮಾಡ್ಕೊಂಡ್ರು. ಇದು ಮೊದಲೇ ತಿಳಿದಿತ್ತು ಪೌರಾತ್ಯ ದೇಶಗಳಲ್ಲಿ, ನಮ್ಮ ಸನಾತನ ವಿದ್ಯೆಯಲ್ಲಿ. ಈ ಸನಾತನ ವಿದ್ಯೆಯ ಅರಿವಿರುವಂತ ಪೌರಾತ್ಯ ದೇಶಗಳು ಉನ್ನತಾತ್ಮನಿಂದ ಇಳಿದು ಬರುವಂತಹ ಪ್ರಜ್ಞೆಯ ಕಡೆ ಗಮನವನ್ನ, ಅಂದ್ರೆ ಪ್ರಜ್ಞೆ ಅಂದ್ರೆ ಆಂತರಿಕವಾಗಿ ಅವರ ಗಮನವನ್ನ ಹರಿಸಿದ್ರು. ಆದ್ರೆ ಪಾಶ್ಚಾತ್ಯರು ಏನ್ ಮಾಡಿದ್ರು, ಸ್ಥೂಲ ಶರೀರದಿಂದ ಮೇಲೆ ಮೇಲೆಗೆ ಹೋಗ್ತಾ ಹೋಗ್ತಾ ಹೋಗ್ತಾ, ಅಂದ್ರೆ ಸ್ಥೂಲ ಶರೀರದ ಪ್ರಜ್ಞೆಯೇ ಅಲ್ಲ, ಮನುಷ್ಯನಲ್ಲಿ ಒಳಗಿರುವಂತ ಪ್ರಜ್ಞೆ ಜಾಗೃತ ಪ್ರಜ್ಞೆ ಮಾತ್ರ ಅಲ್ಲ, ಇನ್ನೂ ಉನ್ನತವಾದಂತಹ ಪ್ರಜ್ಞಾ ವಿಶೇಷಗಳು ಮನುಷ್ಯನಲ್ಲಿ ಇದೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಸಂಶೋಧನೆಯನ್ನ ಮಾಡುವಂತ ಪ್ರಯತ್ನ ಮಾಡಿದ್ರು ಪಾಶ್ಚಾತ್ಯರು. ಒಟ್ಟಿನಲ್ಲಿ ಪಾಶ್ಚಾತ್ಯರಿಗೂ ಅರ್ಥ ಆಯ್ತು, ಸ್ಥೂಲ ಪ್ರಜ್ಞೆಗೂ ಮೀರಿದಂತಹ ಉನ್ನತವಾದಂತಹ ಪ್ರಜ್ಞೆ ಇದೆ. ಅರೆ ಇಲ್ಲಿ ಗೊತ್ತಾದ ಅಂಶ ಏನು ಅಂದ್ರೆ, ಉನ್ನತ ಪ್ರಜ್ಞೆಗೆ ಸ್ಥೂಲ ಪ್ರಜ್ಞೆಯ ಅರಿವು ಇದೆ, ಸ್ಥೂಲ ಪ್ರಜ್ಞೆಯ ಜ್ಞಾನ ಇದೆ. ಆದರೆ ಸ್ಥೂಲ ಪ್ರಜ್ಞೆಗೆ ಉನ್ನತ ಪ್ರಜ್ಞೆಯ ಅರಿವು ಇಲ್ಲ. ಅಂದ್ರೆ ಉನ್ನತವಾಗಿರುವಂತಹದ್ದು ಅದರ ಕೆಳಗಿನ ಅಂಶಗಳನ್ನ ಅರ್ಥ ಮಾಡ್ಕೊಳ್ಳುತ್ತೆ,
ಆದ್ರೆ ಕೆಳಗಿನ ಅಂಶಗಳಲ್ಲಿ ಇರುವಂತಹದ್ದು ಉನ್ನತವಾಗಿರೋದನ್ನ ಅರ್ಥ ಮಾಡ್ಕೊಳ್ಳುವಂಥದ್ದು ಕಷ್ಟ ಅನ್ನುವಂಥದ್ದು ಪಾಶ್ಚಾತ್ಯರಿಗೆ ಅರ್ಥ ಆಯ್ತು. ಹೀಗೆ ಈ ಹಂತದಲ್ಲಿ ನಾವು ನಮ್ಮ ಸಂಸರಣೆ ಅಥವಾ ವಿಕಾಸದ ನಿಯಮದ ಕಡೆ ಗಮನನ ಹರಿಸಿದಾಗ ಈಶಾವಾಸ್ಯಮಿದಂ ಸರ್ವಂ ಅಂತ ಈಶಾವಾಸ್ಯ ಉಪನಿಷತ್ತು ಪ್ರಾರಂಭ ಆಗುತ್ತೆ. ಪ್ರಥಮ ಶ್ಲೋಕನೇ ಈಶಾವಾಸ್ಯಮಿದಂ ಸರ್ವಂ ಅಂದ್ರೆ ಅದರ ಅರ್ಥ ಏನು? ಈಶ್ವರ ಚೈತನ್ಯ ಇಡೀ ವಿಶ್ವವನ್ನ ಆವರಿಸಿದೆ. ಈಶ್ವರ ಚೈತನ್ಯ ಇಲ್ಲದೆ ಇರುವಂಥದ್ದು ಈ ಪ್ರಪಂಚದಲ್ಲಿ ಬ್ರಹ್ಮಾಂಡದಲ್ಲಿ ಯಾವುದೂ ಇಲ್ಲ ಅಂತ ತಿಳಿಸ್ಕೊಡುವಂಥದ್ದೇ ಈಶಾವಾಸ್ಯಮಿದಂ ಆವಾಸ್ಯಮಿದಂ ಸರ್ವಂ. ಎಲ್ಲವೂ ಕೂಡ ಈಶ್ವರನಿಂದ ಆವರಿಸಲ್ಪಟ್ಟಿದೆ ಅಂತ. ಹಾಗೆ ನಮ್ಗೆಲ್ಲರಿಗೂ ತಿಳಿದಿರೋ ರೀತಿಯಲ್ಲಿ ಕಾನ್ಶಿಯಸ್ನೆಸ್ ಸ್ಲೀಪ್ಸ್ ಇನ್ ಸ್ಟೋನ್ಸ್, ಡ್ರೀಮ್ಸ್ ಇನ್ ಪ್ಲಾಂಟ್ಸ್, wakes in animals, becomes self-conscious in human beings. ಈ ಸ್ಟೇಟ್ಮೆಂಟ್ ಇಂದ, ಈ ವಿಚಾರದಿಂದ ನಮ್ಗೆ ಅರ್ಥ ಆಗುವಂಥದ್ದು ಏನು ಅಂದ್ರೆ ಖನಿಜ ವರ್ಗದಲ್ಲೂ, ಸಸ್ಯ ವರ್ಗದಲ್ಲೂ, ಪ್ರಾಣಿ ವರ್ಗದಲ್ಲೂ, ಮನುಷ್ಯ ವರ್ಗದಲ್ಲೂ ಎಲ್ಲರಲ್ಲೂ ಕೂಡ ಈ ಕಾನ್ಶಿಯಸ್ನೆಸ್ ಪ್ರಜ್ಞೆ ಅನ್ನುವಂಥದ್ದು ಇದೆ. ಆದರೆ ಅದು ವ್ಯಕ್ತವಾಗುವ ರೀತಿಗಳಲ್ಲಿ, ವ್ಯಕ್ತವಾಗುವಂತಹ ಹಂತಗಳಲ್ಲಿ ವ್ಯತ್ಯಾಸ ಇದೆ. ಖನಿಜ ವರ್ಗದಲ್ಲಿ ಪ್ರಜ್ಞೆ ಇದೆ, ಆದರೆ ಆ ಪ್ರಜ್ಞೆ ನಿದ್ರಾವಸ್ಥೆಯಲ್ಲಿ ಇದೆ. ಹಾಗೇನೆ ಮುಂದುವರೆದು ಸಸ್ಯ ವರ್ಗದಲ್ಲೂ ಕೂಡ ಪ್ರಜ್ಞೆ ಇದೆ, ಆದರೆ ಆ ಸಸ್ಯ ವರ್ಗದಲ್ಲಿರುವಂತ ಪ್ರಜ್ಞೆ ನಿದ್ದೆಯಿಂದ ಎದ್ದು ಕನಸಿನ ಹಂತಕ್ಕೆ, ಸ್ವಪ್ನಾವಸ್ಥೆಗೆ ಬಂದಿದೆ. ಅದೇ ಸ್ವಪ್ನಾವಸ್ಥೆಯಲ್ಲಿರುವಂತಹ ಪ್ರಜ್ಞೆ ಪ್ರಾಣಿ ವರ್ಗಕ್ಕೆ ಬಂದಾಗ ಸ್ವಲ್ಪ ಮಟ್ಟಿಗೆ ಅದು ಎಚ್ಚರವಾಯಿತು, ಜಾಗೃತ ಆಯಿತು. ಆದರೆ ಮನುಷ್ಯ ವರ್ಗಕ್ಕೆ ಬರೋಷ್ಟರಲ್ಲಿ ಅದು ಸೆಲ್ಫ್ ಕಾನ್ಶಿಯಸ್ ಆಯಿತು, ಅಂದ್ರೆ ಸ್ವಪ್ರಜ್ಞೆ ಇರುವಂತ ಹಂತಕ್ಕೆ ಬಂತು. ಇಲ್ಲಿವರೆಗೂ ವಿಕಾಸ ಅನ್ನುವಂಥದ್ದು ಆ ಖನಿಜ ವರ್ಗಕ್ಕಾಗಿರ್ಬೋದು, ಸಸ್ಯ ವರ್ಗಕ್ಕಾಗಿರ್ಬೋದು, ಪ್ರಾಣಿ ವರ್ಗಕ್ಕಾಗಿರ್ಬೋದು ಅದರ ಪ್ರಯತ್ನ ಏನೂ ಇರಲಿಲ್ಲ. ವಿಕಾಸದ ಹಾದಿಯಲ್ಲಿ ಅದು ನಡೆದು ಹೋಯ್ತು ಅಷ್ಟೇ. ಆದರೆ ಮನುಷ್ಯನಲ್ಲಿರುವಂತ ವಿಶೇಷತೆ ಏನು ಅಂದ್ರೆ ಅವನಿಗೆ ಸ್ವಪ್ರಜ್ಞೆ ಇದೆ. ಅವನದ್ದೇ ಆದ ಪ್ರಜ್ಞೆಯ ಸಹಾಯದಿಂದ ವಿಕಾಸದ ಹಾದಿಯಲ್ಲಿ ಅವನು ತನ್ನ ವಿಕಾಸವನ್ನ ನಿಧಾನನೂ ಮಾಡ್ಕೋಬಹುದು, ಇಲ್ಲ ಜಾಗೃತಿಯಾಗಿ ಕೂಡ ನಡಿಬಹುದು. ಎರಡೂ ಅವನ ಕೈಯಲ್ಲೇ ಇದೆ. ಅವನು ವಿಕಾಸದ ಹಾದಿಯಲ್ಲಿ ಜಾಗ್ರತೆ ನಡಿಬೇಕು ಅಂತ ಅನ್ಕೊಂಡ್ರೆ ಅವನು ಇನ್ನಷ್ಟು ಜಾಗೃತಿಯಾಗಿ ನಡೆಯುವಂತ ಅವಕಾಶಗಳು ಇದೆ. ಕಾರಣ ಏನು ಅಂದ್ರೆ ಸೆಲ್ಫ್ ಕಾನ್ಶಿಯಸ್, ಸ್ವಪ್ರಜ್ಞೆ ಮನುಷ್ಯನಲ್ಲಿ ಇದೆ. ಇದೇ ಮಾತನ್ನೇ ಕೇನೋಪನಿಷತ್ತಲ್ಲಿ ಶಿಷ್ಯ ಗುರುವನ್ನ ಕೇಳ್ತಾನೆ. ಏನ್ ಕೇಳ್ತಾನೆ? ಕೇನೇಚಿತಂ ಪತತಿ ಪ್ರೇಚಿತಂ ಮನಃ, ಕೇನ ಪ್ರಾಣಃ, ಕೇನ ವಾಚಃ, ಚಕ್ಷುಹು ಶ್ರೋತ್ರಂ. ಈ ಕಣ್ಣುಗಳಿಗೆ ನೋಡುವಂತ ಶಕ್ತಿ ಇಲ್ಲ. ಕಣ್ಣುಗಳಿಗೆ ನೋಡುವ ಶಕ್ತಿಯನ್ನು ಕೊಟ್ಟಿದ್ದು ಯಾರು? ಕಿವಿಗಳಿಗೆ ಕೇಳುವ ಶಕ್ತಿಯನ್ನ ಕೊಟ್ಟಿದ್ದು ಯಾರು? ಪ್ರಾಣಕ್ಕೆ, ಮನಸ್ಸಿಗೆ ಶಕ್ತಿಯನ್ನ ಕೊಟ್ಟಿದ್ದು ಯಾರು ಅಂದ್ರೆ ಗುರುಗಳ ಉತ್ತರ ಎಷ್ಟು ಚೆನ್ನಾಗಿದೆ ಅಂದ್ರೆ ಶ್ರೋತ್ರಸ್ಯ ಶ್ರೋತ್ರಂ ವಾಚೋಹ ವಾಚಂ, ಅಂದ್ರೆ ಕಿವಿಗೆ ಶಕ್ತಿಯನ್ನ ಕೊಟ್ಟಿರುವಂಥದ್ದು, ಮನಸ್ಸಿಗೆ ಮನಸ್ಸಿನ ಶಕ್ತಿಯನ್ನ ಕೊಟ್ಟಿರುವಂಥದ್ದು, ವಾಕಿಗೆ ವಾಕ್ ಶಕ್ತಿಯನ್ನ ಕೊಟ್ಟಿರುವಂಥದ್ದು, ಅದರ ಹಿಂದೆ ಕೆಲಸ ಮಾಡ್ತಾ ಇರುವಂತಹ ಪ್ರಜ್ಞೆ ಇಲ್ಲದೆ ಇದ್ರೆ ಇವು ಯಾವುದು ಕೂಡ, ಪ್ರಾಣ ಆಗಿರ್ಬೋದು, ಮನಸ್ಸಾಗಿರ್ಬೋದು, ಕಿವಿ ಆಗಿರ್ಬೋದು, ಕಣ್ಣಾಗಿರ್ಬೋದು, ಯಾವುದು ಕೆಲಸ ಮಾಡೋದಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ನಮ್ಗೆ ಅರ್ಥ ಆಯ್ತು. ಅಂದ್ರೆ ಯಾವುದೇ ಕೆಲಸ ನಡಿಬೇಕಾಗಿದ್ರೆ ಅದರ ಹಿಂದೆ ಕೆಲಸ ಮಾಡ್ತಾ ಇರುವಂಥದ್ದು ಪ್ರಜ್ಞೆ ಅನ್ನುವಂಥದ್ದು ಆಯ್ತು. ಅಂದ ಮೇಲೆ ಈ ಪ್ರಜ್ಞೆ ಅನ್ನೋದು ಯಾಕೆ, ಯಾವ ರೀತಿಯಲ್ಲಿ ವಿಕಾಸ ಅಂದಾಗ ನಮ್ಗೆಲ್ಲರಿಗೂ ಅರ್ಥ ಆಗ್ಬೇಕಾಗಿರೋಂಥದ್ದು ಏನು ಅಂದ್ರೆ ವಿಕಾಸ ಅಂದ್ರೆ ಪ್ರಜ್ಞೆಯ ವಿಕಾಸ. ಮೊಗ್ಗಾಗಿ ಇರುವಂತಹ ಪ್ರಜ್ಞೆ ಹೂವಾಗಿ ಅರಳುವುದೇ ವಿಕಾಸ. ವಿಕಾಸ ಅಂದಾಗ ನಮ್ಮ ಗಮನ ಹರಿಬೇಕಾಗಿರುವಂಥದ್ದು ಪ್ರಜ್ಞೆಯ ಕಡೆ.
ಹಾಗೆ ನಾವು ನೋಡಿದಾಗ ಈ ಸೌರ ಬ್ರಹ್ಮಾಂಡ, ಇಡೀ ಸೌರ ಬ್ರಹ್ಮಾಂಡವನ್ನ 7 ಪ್ಲೇನ್ಸ್ ಅಂತ ಕರಿತೀವಿ, ಪ್ಲೇನ್ಸ್ ಆಫ್ ಕಾನ್ಶಿಯಸ್ನೆಸ್ ಅಂತ. ಈ 7 ಮಟ್ಟಗಳಲ್ಲಿ 7 ಲೇಯರ್ಸ್ ಅಲ್ಲಿ ನಾವು ಅದನ್ನ ನೋಡ್ತಾ ಇದೀವಿ. ಅದರಲ್ಲಿ ಕೆಳಗಿನ 3 ಹಂತಗಳನ್ನ ನಾವು 3 ಲೋಕಗಳು ಅಂತಲೂ ಕರಿತೀವಿ. ಭೂಹು, ಭುವಃ, ಸುವಹ ಅಂತ, ಅದನ್ನೇ ತ್ರಿಲೋಕ ಅಂತಲೂ ನಾವು ಕರಿತೀವಿ. ಈ ಲೋಕಗಳಲ್ಲಿ ನಮಗೆ ವಿಕಾಸ ಅಂದ್ರೆ ಸಾಮಾನ್ಯ ಮನುಷ್ಯನ ವಿಕಾಸ ಕ್ಷೇತ್ರ ಈ 3 ಲೋಕ. ಇದನ್ನೇ ನಮ್ಮ ಇತಿಹಾಸವೇ ಕರೆಯುವಂತದ್ದು ಸ್ಥೂಲ, ಕಾಮ ಹಾಗೂ ರೂಪ ಮನೋಲೋಕ. ಸ್ಥೂಲ ಲೋಕ, ಕಾಮಲೋಕ, ರೂಪ ಮನೋಲೋಕ ಇವು ಪ್ರಜ್ಞಾ ವಿಕಾಸದ ಕ್ಷೇತ್ರಗಳು. ಯಾರಿಗೆ ಪ್ರಜ್ಞಾ ವಿಕಾಸದ ಕ್ಷೇತ್ರಗಳು ಅಂದ್ರೆ ನಮ್ಮಂತಹ ಸಾಮಾನ್ಯ ಮನುಷ್ಯರ ಪ್ರಜ್ಞಾ ವಿಕಾಸದ ಕ್ಷೇತ್ರಗಳು. ಇನ್ನು ಮುಂದಿನ ಹಂತದಲ್ಲಿ ಮಹಃ ಜನಃ ಅಂತ ಕರಿತೀವಿ. ಭೂಹು, ಭುವಃ, ಸುವಹ ಅಂದ್ರೆ ಸ್ಥೂಲ, ಕಾಮ, ರೂಪ ಮನೋಲೋಕಗಳಲ್ಲಿ ಸಾಮಾನ್ಯ ಮನುಷ್ಯನ ವಿಕಾಸದ ಕ್ಷೇತ್ರಗಳು. ಇಲ್ಲಿ ನಾವು ವಿಕಾಸವನ್ನು ಹೊಂದ್ಬೇಕಾಗಿರುವಂಥದ್ದು. ಇನ್ನು ಮುಂದಿನ ಹಂತಗಳು ಅಂದ್ರೆ ಅರೂಪ, ಬುದ್ಧಿ, ಅದರ ಜೊತೆಯಲ್ಲಿ ಆತ್ಮ. ಇದು ಯಾವ ಸಾಧಕ ಯೋಗ ಮಾರ್ಗವನ್ನ ಈಗಾಗಲೇ ಪ್ರವೇಶ ಮಾಡಿದನೋ, ಅಂದ್ರೆ ತ್ಯಾಸವಿ ಮಾತುಗಳಲ್ಲಿ ಹೇಳ್ಬೇಕಾದ್ರೆ ದೀಕ್ಷಿತ, ದೀಕ್ಷೆಗಳನ್ನ ಹೊಂದಿರುವಂತಹ ಆ ಸಾಧಕನ, ದೀಕ್ಷಿತನ ವಿಕಾಸದ ಕ್ಷೇತ್ರ ಇನ್ನ ಉಳಿದಿರುವಂಥದ್ದು. ಅಂದ್ರೆ ಈಗ ನಾವು ಹೆಚ್ಚಿಗೆ ಗಮನವನ್ನ ಕೊಡ್ಬೇಕಾಗಿರುವಂತಹದ್ದು ಈ 3 ಲೋಕಗಳಲ್ಲಿ ನಮ್ಮ ಪ್ರಜ್ಞೆಯ ವಿಕಾಸ, ಸ್ಥೂಲ ಲೋಕ, ಕಾಮಲೋಕ ಹಾಗೂ ರೂಪ ಮನೋಲೋಕದಲ್ಲಿ. ಹೀಗೆ ನಾವು ನೋಡಿದಾಗ ಈ ಪ್ರತಿಯೊಂದು ಕೂಡ, ಯಾವ ಪ್ರತಿಯೊಂದು ಅಂತಂದ್ರೆ ನಾವು ನಮ್ಮ ಗಮನಕ್ಕೆ ಬರುವಂತಹ ಇಡೀ ವಿಶ್ವದಲ್ಲಿ 2 ಭಾಗಗಳಾಗಿ ಮಾಡ್ಬೋದು. ಯಾವುದು ಆ 2 ಭಾಗಗಳು ಅಂದ್ರೆ ವಿಕಾಸದಲ್ಲಿ ನಾವು ಮುಂದುವರಿಬೇಕಾಗಿದ್ರೆ ಯಾವ ವಿಚಾರಗಳ ಅರಿವು ನಮಗೆ ಇರಬೇಕು ಅನ್ನೋದ್ರ ಕಡೆ ನಾವೀಗ ಗಮನವನ್ನ ಹರಿಸ್ತಾ ಇದೀವಿ. ನಮ್ಗೆ ಇರಬೇಕಾಗಿರುವಂತ ಅರಿವು ಏನು ಅಂದ್ರೆ ನಾನು ಹಾಗೂ ನಾನು ಅಲ್ಲದ್ದು ಅಂತ. ಅಂದ್ರೆ ಪುರುಷ, ಪ್ರಕೃತಿ, ಆತ್ಮ, ಅನಾತ್ಮ, ಈ ರೀತಿಯಾಗಿ ಪ್ರತಿಯೊಂದನ್ನ ಕೂಡ ನಾವು 2 ಭಾಗವಾಗಿ ಮಾಡ್ಬೋದು. ಆತ್ಮ, ಅನಾತ್ಮ ಅಂತ. ಆತ್ಮ ಅಂದ್ರೆ ಏನು? ಚೈತನ್ಯ ಅಥವಾ ಪ್ರಜ್ಞೆ ಅಂತ ಕರಿತೀವಿ. ಅನಾತ್ಮ ಅಂದ್ರೆ ಏನು? ಪ್ರಕೃತಿ ಇಲ್ಲ ರೂಪ. ರೂಪವನ್ನ ಅನಾತ್ಮ ಅಂತ ಕರಿತೀವಿ, ರೂಪದ ಒಳಗಡೆ ಇರುವಂತಹ ಪ್ರಜ್ಞೆಯನ್ನ ಆತ್ಮ ಅಂತ ಕರಿತೀವಿ. ಹಾಗೇನೆ ಪುರುಷ, ಪ್ರಕೃತಿ ಅಂತ ಕರಿತೀವಿ. ಇಲ್ಲಿ ಪುರುಷ ಅಂದಾಗ ಸ್ತ್ರೀ ಪುರುಷ ಅನ್ನೋಂತ ಅರ್ಥದಲ್ಲಿ ನಾವು ತಗೊಳ್ಳೋದಿಲ್ಲ. ಆತ್ಮ ಚೈತನ್ಯ ಪುರುಷ. ಆ ಚೈತನ್ಯವನ್ನ ಬಿಟ್ಟು ಎಲ್ಲವೂ ಕೂಡ ಪ್ರಕೃತಿನೇ. ಚೈತನ್ಯವನ್ನ ಬಿಟ್ಟು ಉಳಿದೆಲ್ಲವೂ ಕೂಡ ಪ್ರಕೃತಿನೇ. ಅಂದ್ರೆ ಅಲ್ಲಿ ಸ್ತ್ರೀ ಪುರುಷರು ಎಲ್ಲರೂ ಸೇರ್ಕೊಳ್ತಾರೆ. ಪುರುಷ ಅಂದ್ರೆ ಚೈತನ್ಯ ಅಥವಾ ಆತ್ಮವಸ್ತು. ಇದನ್ನೇ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಕ್ಷೇತ್ರ, ಕ್ಷೇತ್ರಜ್ಞ. ಕ್ಷೇತ್ರಜ್ಞ ಅಂದ್ರೆ ಕ್ಷೇತ್ರವನ್ನ ತಿಳಿದಿರೋಂಥವನು. ಅವನು ಯಾರು? ಆತ್ಮ ಚೈತನ್ಯ. ಆತ್ಮ ಚೈತನ್ಯವನ್ನ ಬಿಟ್ರೆ ಉಳಿದಿದ್ದೆಲ್ಲವೂ ಕೂಡ ಕ್ಷೇತ್ರನೇ. ಇದು 2 ಆಯ್ತು ಇಲ್ಲಿ. ಅಂದ್ರೆ ಒಂದು ಕ್ಷೇತ್ರ, ಇನ್ನೊಂದು ಕ್ಷೇತ್ರಜ್ಞ ಅಥವಾ ಆತ್ಮ, ಅನಾತ್ಮ ಇಲ್ಲ ಚೈತನ್ಯ, ರೂಪ ಅನ್ನೋದು ಆಯ್ತು. ಇನ್ನ 3ನೇದು ತ್ರಿಪುಟಿ ಅಂತ ಕರಿತೀವಲ್ಲ ನಾವು. ಯಾತಕ್ಕಾಗಿ ತ್ರಿಪುಟಿ ಅನ್ನೋಂತ ಹೆಸರು ಬಂತು ಅಂತ ನಾವು ನೋಡಿದಾಗ ಆತ್ಮಕ್ಕೂ ಅನಾತ್ಮಕ್ಕೂ ಇರುವಂತಹ ಸಂಬಂಧ. ಅಂದ್ರೆ ಆತ್ಮ ಆಯ್ತು, ಅನಾತ್ಮ ಆಯ್ತು, ಇವೆರಡರಲ್ಲೂ ಇರುವಂತಹ ಸಂಬಂಧ. ಹಾಗಾಗಿ ನಾವು ಅದನ್ನ ತ್ರಿಪುಟಿ ಅಂತ ಕರಿತೀವಿ. ಅಂದ್ರೆ ಪುರುಷ, ಪ್ರಕೃತಿ, ಪುರುಷನಿಗೂ ಪ್ರಕೃತಿಗೂ ಇರುವಂತಹ ಸಂಬಂಧ ಅನ್ನುವಂಥದ್ದಾಯ್ತು. ಹಂಗಿದ್ದ ಮೇಲೆ ಈ ಬ್ರಹ್ಮಾಂಡದ ಸೃಷ್ಟಿ ಆಗಿರುವಂತದ್ದೇನೆ ವಿಕಾಸಕ್ಕಾಗಿ. ಅಂದ್ರೆ ಬ್ರಹ್ಮಾಂಡದ ಸೃಷ್ಟಿಯ ಗುರಿನೇ ಜೀವಾತ್ಮರುಗಳು ವಿಕಾಸವನ್ನ ಹೊಂದಬೇಕು ಅಂತ. ಏನು ಈ ವಿಕಾಸ ಅಂದಾಗ ಮತ್ತೊಂದ್ಸಲ ನಾವು ನೋಡೋದಾದ್ರೆ
ಯಥಾ ಸುದೀಪ್ತಾತ್ ಪಾವಕಾತ್ ವಿಸ್ಫುಲಿಂಗಾಃ ಸಹಸ್ರಶಃ ಪ್ರಭವಂತೆ ಸ್ವರೂಪಾಃ ತಥಾ ಅಕ್ಷರಾತ್ ಅಂತ ಅಂದ್ರೆ ಏನಲ್ಲಿ ಯಾವ ರೀತಿಯಾಗಿ ದೊಡ್ಡ ಜ್ವಾಲೆಯಿಂದ ಕಿಡಿಗಳು ಹೊರಗಡೆಗೆ ಬರುತ್ತೋ ಆ ಕಿಡಿಗಳಿಗೆ ಜ್ವಾಲೆಯ ಲಕ್ಷಣಗಳೇ ಇರುತ್ತೋ ಸಹಸ್ರಶಃ ಸ್ವರೂಪ ಅಂದ್ರೆ ಜ್ವಾಲೆಗೆ ಏನು ಲಕ್ಷಣವಿದೆಯೋ ಅದೇ ಲಕ್ಷಣ ಜ್ವಾಲೆಯಿಂದ ಹೊರಗೆ ಬಂದ ಕಿಡಿಗೂ ಕೂಡ ಇದೆ. ಆ ಮಹತ್ತರವಾದ ಜ್ವಾಲೆಯಿಂದ ಸಹಸ್ರಶಃ ಸಾವಿರಾರು ಕಿಡಿಗಳು ಹೊರಗಡೆಗೆ ಬರುತ್ತೆ. ಅದೇ ರೀತಿಯಲ್ಲಿ ಅಕ್ಷರಾತ್ ಆ ನಿರುಪಾಧಿಕ ಚೈತನ್ಯದಿಂದ ಕ್ಷರವಿಲ್ಲದ ಚೈತನ್ಯ ಅಂದ್ರೆ ಎಟರ್ನಲ್ ಅಂತ ನಾವು ಕರಿತೀವಲ್ಲ ಆ ಚೈತನ್ಯದಿಂದ ಸೌಮ್ಯ ಭಾವ ಅಂದ್ರೆ ಅದೇ ರೀತಿಯಾದ ಚೈತನ್ಯವನ್ನ ಹೊಂದಿ ಹೊರಗಡೆಗೆ ಬಂತು. ಪ್ರಜಾಯಂತೆ ಹುಟ್ಟಿ ಬಂತು. ಬರೀ ಹುಟ್ಟಿ ಬರೋದು ಅಷ್ಟೇ ಆದ್ರೆ ಅದು ಪ್ರವೃತ್ತಿ ಆಯ್ತು, ದೂರ ದೂರ ಬಂದ್ಬಿಟ್ವಿ. ನಂತರದಲ್ಲಿ ಏನ್ ಮಾಡ್ಬೇಕಾಗಿದೆ? ನಿವೃತ್ತಿ ಮಾರ್ಗದಲ್ಲಿ ಎಲ್ಲಿಂದ ನಾವು ಬಂದೆವೋ, ಮೌನ ಮಹರ್ಷಿ ರಮಣ ಮಹರ್ಷಿಗಳನ್ನ ನಮ್ಮ ಸಾಧನೆಯ ಬಗ್ಗೆ ವಿಚಾರವನ್ನ ಏನಾದ್ರು ತಿಳಿಸ್ಕೊಡಿ ಅಂತ ಸಾಧಕ ಕೇಳಿದ್ರೆ ಅವ್ರು ಹೇಳ್ತಾ ಇದ್ದಿದ್ದು ಒಂದೇ ಉತ್ತರ, ಎಲ್ಲಿಂದ ಬಂದೆಯೋ ಅಲ್ಲಿಗೆ ವಾಪಸ್ಸು ಹೋಗು, ಇದೇ ವಿಕಾಸ. ಅದೇನು? ಅಕ್ಷರಾತ್ ಕ್ಷರವಿಲ್ಲದ ಆ ಚೈತನ್ಯದಿಂದ ಯಾವ ರೀತಿಯಲ್ಲಿ ಪ್ರಜಾಯಂತೆ ಹುಟ್ಟಿ ಹೊರಗಡೆಗೆ ಬಂತೋ ಅದೇ ರೀತಿಯಲ್ಲಿ ಆಪಿಯಂತಿ ಹೊರಗಡೆಗೆ ಹೋಗ್ಬೇಕಾಗಿದೆ. ಅಂದ್ರೆ ಈಗ ಇಲ್ಲಿವರೆಗೂ ನಾವು 2 ಪದಗಳು ಜೊತೆ ಜೊತೆಯಲ್ಲೇನೆ ಬರ್ತಾ ಇದೆ. ಯಾವ್ಯಾವುದು ಅಂದ್ರೆ ಒಂದು ಚೈತನ್ಯ, ಎರಡನೇದು ಪ್ರಜ್ಞೆ. ಇಲ್ಲಿ ಮಾತೆ ಹೇಳ್ತಾರೆ ಚೈತನ್ಯ ಹಾಗೂ ಪ್ರಜ್ಞೆ 2 ಪದಗಳು ಹೇಳ್ತಾ ಇದ್ರು ಕೂಡ ಇವೆರಡೂ ಕೂಡ ಒಂದೇ ನಾಣ್ಯದ 2 ಮುಖಗಳಿದ್ದಂಗೆ. ಅಂದ್ರೆ ಚೈತನ್ಯ ಇಲ್ಲದಿರ ಪ್ರಜ್ಞೆ ಇಲ್ಲ, ಪ್ರಜ್ಞೆ ಇಲ್ಲದಿರ ಚೈತನ್ಯ ಇಲ್ಲ. ಹಾಗಿದ್ಮೇಲೆ ಚೈತನ್ಯ ಅಂದ್ರೆ ಏನು, ಪ್ರಜ್ಞೆ ಅಂದ್ರೆ ಏನು ಅಂದ್ರೆ ಆ ನಿರುಪಾಧಿಕವಾಗಿರುವಂತ, ಉಪಾಧಿಯ ಅವಶ್ಯಕತೆಯೇ ಇಲ್ಲದೆ ಇರುವಂತಹ ಶಾಶ್ವತವಾಗಿರುವಂತ ಏಕತ್ವದಲ್ಲಿ ಇರುವಂತಹದನ್ನ ನಾವು ಚೈತನ್ಯ ಅಂತ ಕರಿತೀವಿ. ಅದೇ ಚೈತನ್ಯ ಹೊರಮುಖವಾಗಿ ಬಂದಾಗ ಅಂದ್ರೆ ನಮ್ಗೀಗ ನಾವು ಹಿಂದೆ ನೋಡಿದ ಶ್ಲೋಕದಲ್ಲಿ ಅರ್ಥ ಮಾಡ್ಕೋಬೇಕಾದ್ರೆ ಆ ಜ್ವಾಲೆಯನ್ನ ನಾವು ಚೈತನ್ಯ ಅಂತ ಕರೆದರೆ ಜ್ವಾಲೆಯಿಂದ ಹೊರಗೆ ಬಂದ ಕಿಡಿಗಳನ್ನ ಪ್ರಜ್ಞೆ ಅಂತ ನಾವು ಕರಿಬಹುದು. ಜ್ವಾಲೆಯನ್ನ ನಾವು ಚೈತನ್ಯ ಅಂತ ಅರ್ಥ ಮಾಡ್ಕೊಂಡಾಗ ಆ ಚೈತನ್ಯದಿಂದ ಹೊರಗಡೆಗೆ ಬಂದ ಕಿಡಿಗಳು ಅಂತ ನಾವೇನನ್ನ ಕರಿತಾ ಇದೀವೋ ಅದನ್ನ ಪ್ರಜ್ಞೆ ಅಂತ ಕರಿಬಹುದು. ಅಂದ್ರೆ ಇಲ್ಲಿ ಐಕ್ಯತೆಯ ಸಂಕೇತವಾಗಿ ನಾವು ಚೈತನ್ಯವನ್ನ, ಇನ್ನ ಬೇರೆ ಬೇರೆ ರೀತಿಯಲ್ಲಿ ಜೀವಾತ್ಮರುಗಳು ಹೊರಗಡೆ ಬಂದು ಒಂದೊಂದು ಜೀವಾತ್ಮವೂ ಪ್ರಜ್ಞೆಯ ವಿಕಾಸವನ್ನ ಪಡೆಯುವಂತ ವಿಚಾರದಲ್ಲಿ ಅದು ಮುಂದುವರಿಯೋದನ್ನ ನಾವು ಪ್ರಜ್ಞೆ ಅಂತ ಕರಿತೀವಿ. ಅಂದ್ರೆ ಪ್ರತ್ಯೇಕತೆಯನ್ನ ಹೊಂದಿರುವಂತಹದ್ದು ಪ್ರಜ್ಞೆ ಅಂತ ಕರೆದಾಗ ಏಕತೆಯನ್ನು ಹೊಂದಿರುವಂತಹದ್ದು ಆ ನಿರುಪಾಧಿಕ ಚೈತನ್ಯ. ಅಂದ್ರೆ ನಾವೀಗ ಈ ಪ್ರತ್ಯೇಕತಾ ಮನೋಭಾವನೆಯನ್ನ ಸಂಪೂರ್ಣವಾಗಿ ನಮ್ಮ ಥಿಯಾಸಫಿ ಸಾಹಿತ್ಯದಲ್ಲಿ ಮೂಲೋತ್ಪಾಟನೆ ಅನ್ನುವಂತ ಒಂದು ಪದವನ್ನು ಉಪಯೋಗಿಸ್ತೀವಿ. ಸಂಪೂರ್ಣವಾಗಿ ಪ್ರತ್ಯೇಕತಾ ಭಾವನೆಯನ್ನ ನಾವು ತೊಡೆದು ಹಾಕಿದಾಗ ಉಳಿಯುವಂತದ್ದು ಒಂದೇ ಒಂದು, ಅದೇ ನಿರುಪಾಧಿಕ ಚೈತನ್ಯ. ಆ ಚೈತನ್ಯದಲ್ಲಿ ನಾವು ಧುಮುಕ್ ಬಿಡ್ತೀವಿ. ಹಾಗಾಗಿ ಈ ಸಂಪೂರ್ಣ ಅರ್ಥದಲ್ಲಿ ನಮ್ಗೆ ಎಲ್ಲ ಪ್ರಜ್ಞೆಗಳು ಅಂತ ನಾವು ಕರಿಬಹುದು. ಒಂದೊಂದು ಜೀವಾತ್ಮದ ಒಂದು ಪ್ರಜ್ಞೆ ಅಂತ ನಾವು ತಗೊಂಡಾಗ ಎಲ್ಲಾ ಪ್ರಜ್ಞೆಗಳಿಗೂ ಮೂಲವಾಗಿರುವಂಥದ್ದು ಚೈತನ್ಯ ಅನ್ನುವಂಥದ್ದು ನಮ್ಗೆ ಅರ್ಥ ಆಗುತ್ತೆ. ಈ ನಿಟ್ಟಿನಲ್ಲಿ ನಾವು ನೋಡ್ಬೇಕಾದ್ರೆ ಈಗ ವಿಶಾಲ ಪ್ರಜ್ಞೆ ಅಥವಾ ವಿಶ್ವ ಪ್ರಜ್ಞೆ ಅಂತ ನಾವು ಯಾವುದನ್ನ ಕರೆಯೋದಿಕ್ಕೆ ಸಾಧ್ಯ? ಯಾವುದನ್ನ ನಾವು ವಿಶಾಲ ಪ್ರಜ್ಞೆ ಅಂತ ಕರಿಬಹುದು, ವಿಶ್ವ ಪ್ರಜ್ಞೆ ಅಂತ ಕರಿಬಹುದು ಅಂದ್ರೆ ಯಾವ ಪ್ರಜ್ಞೆಗೆ ರೂಪಗಳ ಪರಿಮಿತಿ ಇಲ್ಲವೋ,
ದೇಶದ ಪರಿಮಿತಿ ಇಲ್ಲವೋ, ಕಾಲದ ಪರಿಮಿತಿ ಇಲ್ಲವೋ, ಎಲ್ಲಕ್ಕೂ ಮೀರಿರುವಂತ ಅಂದ್ರೆ ರೂಪಕ್ಕೂ ಮೀರಿ, ದೇಶಕ್ಕೂ ಮೀರಿ, ಕಾಲಕ್ಕೂ ಮೀರಿ ಇರುವಂತಹ ಆ ಪ್ರಜ್ಞೆಯನ್ನ ನಾವು ವಿಶ್ವ ಪ್ರಜ್ಞೆ ಅಂತ ಕರಿತೀವಿ. ಅಂದ್ರೆ ಅಬ್ಸಲ್ಯೂಟ್ ಕಾನ್ಶಿಯಸ್ನೆಸ್, ಎಟರ್ನಲ್ ಕಾನ್ಶಿಯಸ್ನೆಸ್, ಇನ್ಫೈನೈಟ್. ಎಟರ್ನಲ್ ಅಂದ್ರೆ ಅನಂತ, ಆದಿ ಅಂತ್ಯ ಇಲ್ಲದೆ ಇರೋಂಥದ್ದು. ಇನ್ಫೈನೈಟ್ ಅದಕ್ಕೆ ಒಂದು ಪರಿಮಿತಿ ಇಲ್ಲದೆ ಇರೋಂಥದ್ದು. ಅಬ್ಸಲ್ಯೂಟ್ ಅದು ಹಾಗೆ ಇದು ಹೀಗೆ ಅಂತ ನಾವು ಹೇಳೋದಿಕ್ಕೆ ಸಾಧ್ಯ ಇಲ್ಲದೆ ಇರೋಂಥದ್ದು. ಅಂದ್ರೆ ಕಾಲಾತೀತ, ದೇಶಾತೀತ, ರೂಪಾತೀತವಾಗಿರುವಂತಹ ಪ್ರಜ್ಞೆಯನ್ನ ನಾವು ವಿಶ್ವ ಪ್ರಜ್ಞೆ ಅಥವಾ ವಿಶಾಲ ಪ್ರಜ್ಞೆ ಅಂತ ಕರೀತಾ ಇದ್ವಿ. ಇನ್ನು ಈ ರೀತಿಯಲ್ಲಿ ನಾವು ವಿಶಾಲ ಪ್ರಜ್ಞೆ ಅಂತ ಕರೆದಾಗ ಇನ್ನು ಯಾವ್ದನ್ನ ನಾವು ವ್ಯಕ್ತಿ ಪ್ರಜ್ಞೆ ಅಂತ ಕರೆಯೋದಕ್ಕೆ ಸಾಧ್ಯ? ಯಾವ ಪ್ರಜ್ಞೆಗೆ ಅದರದ್ದೇ ಆದ ಲಿಮಿಟೇಷನ್, ಪರಿಮಿತಿ ಇದೆಯೋ, ದೇಶ ಕಾಲ ರೂಪದ ಪರಿಮಿತಿ ಇದೆಯೋ, ಆ ಪರಿಮಿತಿಯುಳ್ಳ ಪ್ರಜ್ಞೆಯನ್ನ ನಾವು ವ್ಯಕ್ತಿ ಪ್ರಜ್ಞೆ ಅಂತ ಕರಿತೀವಿ. ಅಂದ್ರೆ ಇಲ್ಲಿ ಡೆಫಿನೆಟ್ ಅಂತ ಕರಿತೀವಿ. ಅಂದ್ರೆ ಅಲ್ಲಿ ಅನಂತ ಅನ್ನುವಂಥ ಪದನ ನಾವು ಉಪಯೋಗಿಸೋದಿಕ್ಕೆ ಸಾಧ್ಯ ಇಲ್ಲ. ಅನಂತವಾಗಿರುವಂಥದ್ದು, ಎಟರ್ನಲ್ ಆಗಿರುವಂಥದ್ದು ವಿಶ್ವ ಪ್ರಜ್ಞೆ. ಆದರೆ ಪರಿಮಿತಿ ಇರುವಂತಹದನ್ನ ನಾವು ವ್ಯಕ್ತಿ ಪ್ರಜ್ಞೆ ಅಂತ ಕರೀತಾ ಇದ್ವಿ. ಆದರೆ ನಾವೀಗಾಗಲೇ ನೋಡಿದ ರೀತಿಯಲ್ಲಿ ನಾವೆಲ್ಲಿಂದ ಬಂದಿದೀವಿ? ಅಕ್ಷರಾತ್, ಅಕ್ಷರ ಪರಬ್ರಹ್ಮ ವಸ್ತುವಿನಿಂದ ಬಂದಿದೀವಿ. ಅದೇ ಲಕ್ಷಣಗಳು ಸಹಜವಾಗಿ ನಮ್ಮಲ್ಲೇನೆ ಇದೆ. ಆತ್ಮ ಸ್ವರೂಪಿಗಳು ನಾವು, ಆತ್ಮದ ಆನಂದ ನಮ್ಮದು. ಆದರೂ ಕೂಡ ಯಾಕಕ್ಕಾಗಿ ಇದನ್ನ ವಿಶ್ವ ಪ್ರಜ್ಞೆ ವಿಶಾಲ ಪ್ರಜ್ಞೆ ಅನ್ನುವಂಥದ್ದು ಆಯ್ತು ಅಂದ್ರೆ ಅದಕ್ಕೆ ಕಾರಣ ಏನು ಅಂದ್ರೆ ಈ ಆತ್ಮಕ್ಕೆ ಇರುವಂತಹ ಹೊದಿಕೆಗಳೇ ನಮಗೆ ಈ ಪರಿಮಿತಿಯನ್ನ ಏರ್ಪಾಟ್ ಮಾಡ್ತಾ ಇರೋವಂಥದ್ದು. ಏನಂತ ಕರಿತೀವಿ ನಾವು? ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ ಅಂತ ನಾವೇನು ಕೋಶಗಳು ಅಂತ ಕರೀತಾ ಇದೀವೋ ಆ ಪ್ರಜ್ಞೆಯ ಸುತ್ತಲೂ ಏರ್ಪಾಡಾಗಿರುವಂತ ಈ ಕೋಶಗಳು, ಇದು ಹೊದಿಕೆಗಳು. ಹಾಗಾಗಿ ನಾವು ನಮ್ಮ ಪ್ರಜ್ಞೆಯನ್ನ ಅರಿಯೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಿದ್ದ ಮೇಲೆ ದಾರಿ ಏನು? ನಮ್ಮ ಪ್ರಜ್ಞೆಯನ್ನ ನಾವು ಅರಿಯೋದು ಯಾವ ರೀತಿಯಲ್ಲಿ? ಇಲ್ಲ ಈ ಹೊದಿಕೆಗಳಲ್ಲೇ ನಾವು ಇದ್ಬಿಡ್ತೀವ, ಈ ಹೊದಿಕೆಗಳೇ ನಾವು ಅನ್ನೋಂತ ಆ ತಾದಾತ್ಮ್ಯ ಭಾವನೆಯಿಂದ ಇರ್ತೀವ ಅನ್ನೋದನ್ನ ನಾವು ನೋಡಿದಾಗ ಆ ಈಶ್ವರನ ಸಂಕಲ್ಪ ಏನಿದೆ, ನಾವು ಈಶ್ವರನಿಂದ ಬಂದಂತ ಕಿಡಿಗಳು ಆದಾಗ, ಈಶ್ವರನ ಸಂಕಲ್ಪವನ್ನ ನಾವು ಅರ್ಥ ಮಾಡಿಕೊಂಡಾಗ, ಗುರುಗಳ ವಿಚಾರದಲ್ಲಿ ನಾವು ಹೇಳ್ತಾ ಇರ್ತೀವಿ ಈಶ್ವರನಿಗೆ ಒಂದು ಸಂಕಲ್ಪ ಇದೆ, ಈಶ್ವರ ಸಂಕಲ್ಪ. ಆ ಈಶ್ವರ ಸಂಕಲ್ಪ ವಿಕಾಸ. ಈಶ್ವರ ಸಂಕಲ್ಪ ವಿಕಾಸ ಅಂತ ಅರ್ಥ ಮಾಡಿಕೊಂಡ ನಮ್ಮ ಗುರುಗಳು ಆ ಹಾದಿಯಲ್ಲಿ ನಮ್ಮನ್ನೆಲ್ಲ ಕರ್ಕೊಂಡು ಹೋಗುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಈಶ್ವರ ಸಂಕಲ್ಪದೊಂದಿಗೆ ಗುರುಗಳ ಸಂಕಲ್ಪ ಒಂದಾಯ್ತು. ಅದೇ ರೀತಿಯಲ್ಲಿ ಈಶ್ವರ ಸಂಕಲ್ಪದೊಂದಿಗೆ ಗುರುಗಳ ಸಂಕಲ್ಪದೊಂದಿಗೆ ನಮ್ಮ ಸಂಕಲ್ಪವೂ ಒಂದಾದಾಗ, ಆ ಹೊದಿಕೆಗಳನ್ನ ಮೀರಿ ನಾವು ನಮ್ಮ ಪ್ರಯಾಣವನ್ನ ಸಾಗಿಸಿದಾಗ ನಾವು ಕೂಡ ಆ ಚೈತನ್ಯದೊಂದಿಗೆ ಒಂದಾಗೋದಿಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಈಗೇನು ನೋಡಿ, ಎಲ್ಲಿದೆ ನಮ್ಮ ಸಾಧನೆ ಅಂದ್ರೆ ಎಲ್ಲಿಯವರೆಗೂ ನಮ್ಮ ಸಂಕಲ್ಪ ಸ್ವಾರ್ಥದಿಂದ ಕೂಡಿರುತ್ತೋ ಇದನ್ನ ನಾವು ಚೆನ್ನಾಗಿ ತಿಳ್ಕೊಬೇಕು, ಅಂಡರ್ಲೈನ್ ಮಾಡ್ಕೋಬೇಕು ನಮ್ಮ ಜೀವನಗಳಲ್ಲಿ. ಎಲ್ಲಿಯವರೆಗೂ ನಮ್ಮ ಸಂಕಲ್ಪ ಸ್ವಾರ್ಥದಿಂದ ಕೂಡಿರುತ್ತೋ ಅಲ್ಲಿಯವರೆಗೂ ನಾವು ಈ ಬಂಧನದಿಂದ ಬಿಡುಗಡೆಯನ್ನು ಹೊಂದೋದಿಕ್ಕೆ ಸಾಧ್ಯ ಇಲ್ಲ. ಈ ಕೋಶಗಳು ನಮ್ಮನ್ನ ಬಂಧನದಲ್ಲಿ ಇಟ್ಟಿದೆ, ಈ ಶರೀರಗಳು ದೇಹಗಳು ನಮ್ಮನ್ನ ಬಂಧನದಲ್ಲಿ ಇಟ್ಟಿದೆ, ದೇಹಿಯನ್ನ ದೇಹಗಳು ಬಂಧನದಲ್ಲಿ ಇಟ್ಟಿದೆ. ಈಶ್ವರ ಸಂಕಲ್ಪದೊಂದಿಗೆ ನಮ್ಮ ಸಂಕಲ್ಪ ಒಂದಾಗ್ಬೇಕು ಅಂದ್ರೆ ನಾವು ನಿಸ್ವಾರ್ಥರಾದಾಗ ಮಾತ್ರನೇ. ಸ್ವಾರ್ಥಿಗೆ ಬಂಧನದಿಂದ ಬಿಡುಗಡೆ ಆಗೋದಿಕ್ಕೆ ಸಾಧ್ಯ ಇಲ್ಲ. ಯಾತಕ್ಕಾಗಿ ಬಂತು ಈ ಕೋಶಗಳು ಅಥವಾ ಈ ಹೊದಿಕೆಗಳು ಅಂತ ನೋಡಿದಾಗ ನಾವು ಆತ್ಮ ಚೈತನ್ಯ ಅದು ಕೆಲಸ ಮಾಡ್ಬೇಕಾಗಿದೆ. ಕೆಲಸ ಮಾಡೋದಿಕ್ಕೆ ಅದಕ್ಕೆ ಒಂದು ಉಪಾಧಿ ಬೇಕಾಗಿದೆ.
ಸ್ಥೂಲ ಲೋಕದಲ್ಲಿ ಕೆಲಸ ಮಾಡಬೇಕು, ಕಾಮಲೋಕದಲ್ಲಿ ಕೆಲಸ ಮಾಡಬೇಕು, ಮನೋಲೋಕದಲ್ಲಿ ಕೆಲಸ ಮಾಡಬೇಕು. ಆಯಾ ಪ್ರಕೃತಿಯಿಂದ ಅದು ಸ್ಥೂಲ ಲೋಕದಲ್ಲಿ ಕೆಲಸ ಕಾರ್ಯಗಳನ್ನ ಮಾಡೋದಕ್ಕೆ ಸ್ಥೂಲ ಶರೀರವನ್ನ ಏರ್ಪಾಟ್ ಮಾಡ್ಕೊಳ್ತು. ಹಾಗೇನೆ ತನ್ನ ರಾಗ ಭಾವನೆಗಳನ್ನ ವ್ಯಕ್ತ ಮಾಡೋದಿಕ್ಕೆ ಕಾಮಲೋಕದಲ್ಲಿ ತನ್ನ ಕೆಲಸಗಳನ್ನ ಮಾಡ್ಕೊಳ್ಳೋದಿಕ್ಕಾಗಿ ಕಾಮ ಶರೀರದ ಏರ್ಪಾಟು ಆಯಿತು. ಹಾಗೇನೆ ಆ ಬಾಹ್ಯ ಪ್ರಪಂಚದೊಂದಿಗೆ ಸಂಪರ್ಕವನ್ನ ಹೊಂದೋದಿಕ್ಕಾಗಿ ತನ್ನ ಆಲೋಚನೆಗಳ ಮೂಲಕ ಕೆಲಸಗಳನ್ನಂದ್ರೆ ಆಲೋಚನಾ ರೀತಿಯಲ್ಲಿ ಕೆಲಸಗಳನ್ನ ಮಾಡ್ಕೊಳ್ಳೋದಿಕ್ಕಾಗಿ ಮನೋಲೋಕದಲ್ಲಿ ಒಂದು ಮನೋಶರೀರ ಏರ್ಪಾಟಾಯ್ತು. ಅಂದ್ರೆ ಕೆಲಸ ಕಾರ್ಯಗಳನ್ನ ವ್ಯಕ್ತ ಮಾಡ್ಕೊಳ್ಳೋದಿಕ್ಕಾಗಿ ಕಾಮಲೋಕದಲ್ಲಿ ಕಾಮ ಶರೀರ, ಮನೋಲೋಕದಲ್ಲಿ ಮನೋಶರೀರ, ಸ್ಥೂಲ ಲೋಕದಲ್ಲಿ ಸ್ಥೂಲ ಶರೀರ ಏರ್ಪಾಟಾಯ್ತು. ಆದ್ರೆ ಇಲ್ಲೇನಾಯ್ತು? ಸ್ಥೂಲ ಶರೀರನೇ ನಾನು, ಕಾಮ ಶರೀರನೇ ನಾನು ಅಂದ್ರೇನು? ನನ್ನ ರಾಗ ಭಾವನೆಗಳೇ, ನನ್ನ ಪ್ರೇಮ, ನನ್ನ ಕೋಪ, ನನ್ನ ದ್ವೇಷ ಇದೇ ನಾನು ಅನ್ನುವಂತ ತಾದಾತ್ಮ್ಯ ಭಾವನೆಯನ್ನ ಹೊಂದಿ ಅದರೊಂದಿಗೆ ಒಂದಾಗ್ಬಿಟ್ಟು ಏನಾದ್ವಿ ನಾವು? ಆತ್ಮ ಚೈತನ್ಯದ ವಿಚಾರದಲ್ಲಿ, ಪ್ರಜ್ಞೆಯ ವಿಚಾರದಲ್ಲಿ ಮರೆವು ಬಂತು ನಮ್ಗೆ. ಅರೆ ಎಲ್ಲಿವರೆಗೂ ನಾವು ನಮ್ಮನ್ನ ಈ ದೇಹದೊಂದಿಗೆ ಏಕೀಭವಿಸ್ತೀವೋ ಅಲ್ಲಿವರೆಗೂ ನಮ್ಗೆ ಪ್ರಜ್ಞೆಯ ಅರಿವು ಅನ್ನುವಂಥದ್ದು ಸಾಧ್ಯ ಇಲ್ಲ. ಅದಕ್ಕಾಗಿನೇ ಪ್ರಥಮದಲ್ಲೇ ಹೇಳಿದ್ದು ನಮ್ಮ ಕ್ಷೇತ್ರ, ಸಾಧನಾ ಕ್ಷೇತ್ರ ಯಾವುದದು ಅಂದ್ರೆ ದೇಹಾತ್ಮವೇ ನಮ್ಮ ಸಾಧನಾ ಕ್ಷೇತ್ರ. ಎಲ್ಲಿಗೆ ನಾವು ಬೆಳಿಬೇಕು ಅಂದ್ರೂ ಫಸ್ಟ್ ನಾವು ಇಲ್ಲಿ ಸರಿ ಮಾಡ್ಕೋಬೇಕು. ಅದನ್ನ ದೇಹತ್ರಯ ಅಂತಲೂ ಕರಿತೀವಿ. ಸ್ಥೂಲ ಲೋಕದಲ್ಲಿ ಕೆಲಸ ಮಾಡೋದಿಕ್ಕೆ ಯಾವ ರೀತಿ ಸ್ಥೂಲ ಶರೀರ ಬಂತೋ ಈ ಸ್ಥೂಲ ಶರೀರದ ಕೆಲಸ ಕಾರ್ಯಗಳು ಹೇಗಿರಬೇಕು? ಈ ಸ್ಥೂಲ ಶರೀರ ನಾನಲ್ಲ. ಈ ಸ್ಥೂಲ ಶರೀರ ಸ್ಥೂಲ ಲೋಕದಲ್ಲಿ ಕೆಲಸ ಮಾಡೋದಿಕ್ಕೆ ಒಂದು ಉಪಕರಣ ಅನ್ನುವಂಥದ್ದು ಚೆನ್ನಾಗಿ ನಮ್ಗೆ ಅರ್ಥ ಆಗ್ಬೇಕು, ನಮ್ಮ ಅರಿವಿಗೆ ಬರ್ಬೇಕು. ಯಾತಿಕ್ಕಾಗಿ ಯಾವುದೇ ಕೆಲಸವನ್ನ ಮಾಡ್ಬೇಕಾದ್ರೆ ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ. ನಾವು ಒಂದು ಧರ್ಮದ ಕೆಲಸವನ್ನ ಮಾಡ್ಬೇಕಾದ್ರೆ ಸತ್ಸಂಗಕ್ಕೆ ಹೋಗ್ಬೇಕು, ಧ್ಯಾನ ಮಾಡ್ಬೇಕು, ಇನ್ನೊಬ್ಬರಿಗೆ ಸೇವೆ ಮಾಡ್ಬೇಕು, ಯಾವ ಕೆಲಸವನ್ನ ಮಾಡ್ಬೇಕಾದ್ರೂ ಕೂಡ ಈ ಶರೀರ ಬೇಕಾಗಿದೆ. ಶರೀರದ ಸಹಾಯದಿಂದ ನಾವು ಕೆಲಸಗಳನ್ನ ಮಾಡ್ಕೋಬೇಕಾಗಿದೆ. ಹಾಗಾಗಿ ಈ ಶರೀರಕ್ಕೆ ಆರೋಗ್ಯ ಇರ್ಬೇಕು. ಆರೋಗ್ಯ ಯಾತಕ್ಕಾಗಿ ಅಂದ್ರೆ ನಾವು ಶರೀರದಿಂದ ಸುಖವನ್ನ ಪಡೆಯೋದಿಕ್ಕಾಗಿ ಅಲ್ಲ. ಈ ಶರೀರ ಆರೋಗ್ಯವಾಗಿದ್ದಾಗ ಈ ಶರೀರದ ಸಹಾಯದಿಂದ ನಾವು ಧರ್ಮ ಕಾರ್ಯಗಳನ್ನ, ಸೇವಾ ಕಾರ್ಯಗಳನ್ನ ಮಾಡೋದಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಶರೀರಕ್ಕೆ ನಾವು ಗಮನವನ್ನ ಕೊಡ್ಬೇಕು. ನಾನು ಶರೀರ ಅಲ್ಲ, ಈ ಶರೀರ ಒಂದು ಉಪಕರಣ. ಪರೋಪಕಾರಾರ್ಥಂ ಇದಂ ಶರೀರಂ. ಈ ಶರೀರ ನನಗೆ ಬಂದಿರುವಂತಹದೇ ಪರರಿಗೆ ಉಪಕಾರವನ್ನ ಮಾಡೋದಿಕ್ಕೆ. ಅಷ್ಟೇ ಅಲ್ಲ, ಇಡೀ ಪ್ರಪಂಚದಲ್ಲಿ ಜೀವಂತವಾಗಿರುವಂತಹ ದೇವಾಲಯ ಅಂದ್ರೆ ಈ ಶರೀರ. ಆತ್ಮನು ನೆಲೆಸಿರುವಂತಹ ಜೀವಂತ ದೇವಾಲಯ ಈ ಶರೀರ. ಈ ಶರೀರಕ್ಕೆ ನಾವು ಎಷ್ಟು ಗೌರವ ಕೊಡ್ಬೇಕೋ ಅಷ್ಟು ಗೌರವವನ್ನ ಕೊಟ್ಟು ಅದಕ್ಕೆ ಕೃಷ್ಣ ಪರಮಾತ್ಮ ಯುಕ್ತಾಹಾರ ವಿಹಾರಸ್ಯ, ಯೋಗ್ಯವಾಗಿರುವಂತಹ ಆಹಾರವನ್ನ, ಶುಚಿಯಾದ ಜೀವಿತ, ಯೋಗ್ಯವಾಗಿರುವಂತಹ ಆಹಾರವನ್ನ ಕೊಟ್ಟು ಶರೀರವನ್ನ ಶುಚಿಯಾಗಿ ಇಟ್ಕೊಂಡು ಆ ಶರೀರ ಸದಾ ಧರ್ಮ ಕಾರ್ಯದಲ್ಲಿ ತೊಡಗಿರೋ ರೀತಿಯಲ್ಲಿ ನಾವು ಶರೀರವನ್ನ ನೋಡ್ಕೋಬೇಕು. ಆಗ ಮಾತ್ರನೇ ನಮ್ಗೆ ಈ ಶರೀರ ಅನ್ನುವಂಥದ್ದು ಪ್ರಜ್ಞಾ ವಿಕಾಸಕ್ಕೆ ಸಹಕಾರಿಯಾಗಿ ಕೆಲಸ ಮಾಡೋದಿಕ್ಕೆ ಸಾಧ್ಯ. ಅಂದಾಗ ನಮ್ಗೆ ಈ ಶರೀರವನ್ನ ಒಂದು ರಥ ಅನ್ನೋದನ್ನ ತಿಳ್ಕೊಂಡು ಒಳಗಡೆ ಇರುವಂತಹ ಆತ್ಮಕ್ಕಾಗಿ ಇರುವಂತಹ ಇದು ಒಂದು ಉಪಾಧಿ. ಇದು ಉಪಾಧಿ ಅನ್ನುವಂಥದ್ದು ನಮ್ಮ ಗಮನದಲ್ಲಿ ಸದಾ ಇರಬೇಕಾಗುತ್ತೆ.
ಈ ಶರೀರ ಒಂದು ಉಪಾಧಿ ಅನ್ನೋದು ನಮ್ಗೆ ಅರ್ಥ ಆದಾಗ ಇದನ್ನ ಯಾವ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಆಹಾರ ಶುದ್ಧಿ ಆಗಿರ್ಬೋದು, ಶರೀರವನ್ನ ಶುದ್ಧಿಯಾಗಂದ್ರೆ ಆಂತರಿಕ ಬಾಹ್ಯ ಶುದ್ಧಿ. ಬಾಹ್ಯ ಶುದ್ಧಿಗೆ ಹೆಚ್ಚಿನ ಗಮನ ಕೊಡ್ತೀವಿ, ನಿಜ, ಒಪ್ಕೊಳ್ಳೋಣ. ಆದ್ರೆ ಬಾಹ್ಯ ಶುದ್ಧಿ ಎಷ್ಟು ಪ್ರಾಮುಖ್ಯತೆಯನ್ನ ಹೊಂದಿರುತ್ತೋ ಅಷ್ಟೇ ಪ್ರಾಮುಖ್ಯತೆಯನ್ನ ಆಂತರಿಕ ಶುದ್ಧಿಗೂ ಕೂಡ ನಾವು ಕೊಡ್ಬೇಕಾಗುತ್ತೆ. ಅಂದ ಮೇಲೆ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಈ ಶರೀರವನ್ನ ಅದು ಎಷ್ಟು ಸೂಕ್ಷ್ಮವಾಗಿ ಬೆಳಿಬೇಕು ಅಂದ್ರೆ, ಆ ಸೂಕ್ಷ್ಮತೆ ಎಲ್ಲಿವರೆಗೂ ಹೋಗ್ಬೇಕು ಅಂದ್ರೆ ನಮಗೆ ಉನ್ನತ ಲೋಕಗಳಿಂದ ಬರುವಂತಹ ಸೂಕ್ಷ್ಮ ಸ್ಪಂದನೆಗಳಿಗೆ ಹೋಗ್ಬಿಡುವ ರೀತಿಯಲ್ಲಿ ಶರೀರದ ಅಣುಗಳು ತನ್ನ ಸೂಕ್ಷ್ಮತೆಯನ್ನ ಹೊಂದಬೇಕು. ಎಷ್ಟು ಮಟ್ಟಿಗೆ ಸೂಕ್ಷ್ಮತೆಯನ್ನ ಹೊಂದಬೇಕು ಅಂದ್ರೆ, ಯಾವ ಸಂದರ್ಭದಲ್ಲೂ ಆ ಶರೀರದಿಂದ ಕೆಟ್ಟ ಕೆಲಸಗಳು ನಡೆಯೋದಿಕ್ಕೆ ಶರೀರನೇ ಹಿಂದೆ ಆಗ್ಬೇಕು, ಶರೀರನೇ ಮುಂದಕ್ಕೆ ಹೋಗೋದಿಕ್ಕೆ ಸಾಧ್ಯ ಇಲ್ಲ. ನಮ್ಗೆ ಗೊತ್ತಿರುವಂತ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ರಾಮಕೃಷ್ಣ ಪರಮಹಂಸರ ವಿಚಾರದಲ್ಲಿ. ರಾಮಕೃಷ್ಣ ಪರಮಹಂಸರು ಸಾಧನೆ ಅಂತ ಬಂದಾಗ ಸಾಮಾನ್ಯವಾಗಿ ಎಲ್ಲರೂ ಕೂಡ ಎರಡು ವಿಚಾರಗಳಿಗೆ ಸೋಲ್ತಾರೆ. ಕಾಂಚನ, ಕಾಮಿನಿ ಅಂತ ಹೇಳ್ತಾ ಇರ್ತಾರೆ. ನರೇಂದ್ರ ವಿವೇಕಾನಂದರು ಶಿಷ್ಯರಾಗೋದಿಕ್ಕೆ ಮುಂಚೆ ಅವರ ಹಾಸಿಗೆಯ ಕೆಳಗಡೆ ಒಂದು ನಾಣ್ಯವನ್ನ ಇಟ್ಟಾಗ ಅವರ ಶರೀರ ಎಷ್ಟು ಸೂಕ್ಷ್ಮವಾಗಿ ಬೆಳೆದಿತ್ತು ಅಂದ್ರೆ, ಆ ಹಾಸಿಗೆಯಲ್ಲಿ ಮಲಗೋದಕ್ಕೆ ಹೋದವರು, ಅಯ್ಯೋ ಅದ್ಯಾಕೋ ತುಂಬಾ ಸುಡ್ತಾ ಇದೆ ಹಾಸಿಗೆ ಅಂತ ಅಂದ್ರು. ಅವರು ಬರೀ ಮಾತಲ್ಲಿ ಕಾಂಚನದ ಬಗ್ಗೆ ಹೇಳಲಿಲ್ಲ, ಅವರ ಅಣುಗಳೇನೆ ಅಷ್ಟು ಸೂಕ್ಷ್ಮವಾಗಿತ್ತು. ಇದು ಬೇಕಿಲ್ಲ, ಅನಿತ್ಯಂ ಅಸುಖಂ, ಈ ಹಣದಿಂದ ನಾವು ಸಾಧನೆ ಮಾಡುವಂಥದ್ದು ಯಾವುದೂ ಇಲ್ಲ ಅನ್ನೋಂಥದ್ದು ಶರೀರದ ಅಣುಗಳಿಗೇನೆ ಅರ್ಥ ಆಗಿತ್ತು. ಅದೇ ನಮ್ಮದಲ್ಲದೆ ಇರುವಂತಹ ವಸ್ತುವನ್ನ, ಅಂದ್ರೆ ಶಾರದಾ ಮಾತೆಯ ವಿಚಾರದಲ್ಲಿ ಅವರು ಹಾಗೆ ಹೇಳ್ತಾರೆ. ಶಾರದಾ ಮಾತೆಯನ್ನು ಒಂದು ಪ್ರಶ್ನೆ ಕೇಳ್ತಾರೆ, 2-3 ಮಕ್ಕಳ ತಾಯಿ ಆಗೋದಕ್ಕೆ ನೀನ್ ಇಷ್ಟಪಡ್ತೀಯಾ, ಇಲ್ಲ ಪ್ರಪಂಚದಲ್ಲಿ ದುಃಖದಲ್ಲಿ ಇರುವಂತಹ ಪ್ರತಿಯೊಂದು ಮಗುವಿನ ಕಣ್ಣೀರು ಒರೆಸುವಂತಹ ವಿಶ್ವ ಜನನಿಯಾಗೋದಕ್ಕೆ ನೀನ್ ಇಷ್ಟಪಡ್ತೀಯಾ ಅಂದಾಗ ಶಾರದಾ ಮಾತೆ, ನಾನು ವಿಶ್ವ ಜನನಿ ಆಗ್ತೀನಿ, ಪ್ರಪಂಚದ ಕಣ್ಣೀರನ್ನ ಒರೆಸ್ತೀನಿ ಅಂತ ಹೇಳಿದಾಗ ರಾಮಕೃಷ್ಣ ಪರಮಹಂಸರು ಅವರನ್ನೇ ಅವರು ಪ್ರಶ್ನೆ ಮಾಡ್ಕೊಳ್ತಾರೆ, ಆ ಸಾಧನೆ ನನ್ನಲ್ಲಿ ಎಲ್ಲಿವರೆಗೂ ನಡೆದಿದೆ ಅಂತ. ಅವ್ರಿಗೆ ನಿದ್ದೆಯಲ್ಲೂ ಕೂಡ ಯಾವತ್ತು ಶಾರದಾ ಮಾತೆಯನ್ನ ಅಕಸ್ಮಾತ್ ಕೈ ಮೇಲೆ ಹೋಗಿರೋಂಥದ್ದು ಅದು ಹಾಗೆ ನಿಲ್ತಾ ಇತ್ತು, ಯಾವತ್ತು ಆ ಶಾರದಾ ಮಾತೆಯ ಶರೀರವನ್ನ ಕೈ ಮುಟ್ತಾ ಇರ್ಲಿಲ್ಲ. ಅಂದ್ರೆ ಈ ಮಾತು ಯಾತಕ್ ಬರ್ತಾ ಇದೆ ಅಂದ್ರೆ, ಶರೀರದ ಅಣುಗಳೇನೆ ಅಷ್ಟು ಸೂಕ್ಷ್ಮವಾಗಿ ಆಗ್ಬೇಕು, ಆ ಶರೀರದಿಂದ ಯಾವ ರೀತಿಯಾದ ತಪ್ಪು ಕೆಲಸಗಳು ನಡೆಯೋದಕ್ಕೆ ಸಾಧ್ಯವೇ ಇಲ್ಲದ ಮಟ್ಟಿಗೆ. ಹಾಗೆ ಮುಂದುವರೆದಾಗ ಕಾಮ ಶರೀರ, ಕೋಪ, ದ್ವೇಷ, ಅಸೂಯೆ ಇವೆಲ್ಲ ತುಂಬಿಕೊಂಡಿರುವಂತ ಕಾಮ ಶರೀರ. ಶರೀರದ ಆರೋಗ್ಯ ಎಷ್ಟು ಮುಖ್ಯನೋ ಕಾಮ ಶರೀರದ ಆರೋಗ್ಯ ಇನ್ನಷ್ಟು ಮುಖ್ಯ. ಇನ್ನಷ್ಟು ಯಾಕೆ ಮುಖ್ಯ ಅಂದ್ರೆ, ಸೂಕ್ಷ್ಮತೆ ಹೆಚ್ಚಾದಷ್ಟು ಕೂಡ ಅದಕ್ಕೆ ಶಕ್ತಿಯು ಕೂಡ ಅಷ್ಟೇ ಹೆಚ್ಚಾಗಿರುತ್ತೆ. ಶರೀರಕ್ಕೆ ರೋಗ ಅಂತ ನಾವು ಯಾವ್ದನ್ನ ಕರಿತೀವೋ ಅದೇ ರೀತಿಯಲ್ಲಿ ಈ ದ್ವೇಷ, ಹೊಟ್ಟೆ ಕಿಚ್ಚು, ಅಸೂಯೆ, ಕೋಪ ಇವೆಲ್ಲವೂ ಕೂಡ ಕಾಮ ಶರೀರದಲ್ಲಿ ಇರುವಂತಹ ರೋಗಗಳು, ಕಾಮ ಶರೀರಕ್ಕೆ ಬಂದಿರುವಂತಹ ರೋಗಗಳು. ಆ ಕಾಮ ಶರೀರ ಗಂಟುಗಳಾಗಿ ತಯಾರಾಗ್ಬಿಡುತ್ತೆ. ಕಾಮ ಶರೀರದಲ್ಲಿ ಆ ಶಕ್ತಿಯ ಪ್ರವಾಹ ನಡೆಯೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಕೋಪ ಬಂದಾಗ ಕೋಪನೇ ನಾನು ಅಂತ ಜೀವನ ಮಾಡೋದ್ರಿಗೆ ಬದಲಾಗಿ ಈ ಕೋಪದ ಲಕ್ಷಣ ಆತ್ಮದ ಲಕ್ಷಣ ಅಲ್ಲ, ಇದು ಕಾಮ ಶರೀರದ ಲಕ್ಷಣ, ಇದನ್ನ ನಾನು ಗೆಲ್ಬೇಕಾಗಿದೆ, ಇದೊಂದು ರೋಗ, ಇದೊಂದು ಕಾಯಿಲೆ ಅನ್ನೋದು ನಮ್ಮ ಗಮನಕ್ಕೆ ಬಂದು ನಾವು ಹಂತಗಳಲ್ಲಿ ಕೋಪ ಬಂದಾಗ ಕೋಪ ಮಾಡ್ಕೊಳ್ಳೋದೊಂದು ಹಂತ ಆದ್ರೆ, ಕೋಪ ಬಂದಾಗ ಕೋಪನ ಗಮನಿಸಿ ಅದನ್ನ ಕಂಟ್ರೋಲ್ ಇಟ್ಕೊಳ್ಳುವಂತದ್ದು ಒಂದು ಹಂತ ಆದ್ರೆ, ಕೋಪನೇ ಬರ್ದೊಯ್ಯಿರುವಂತ ರೀತಿಯಲ್ಲಿ ಯಾವ ನಮ್ಮ ಕಿರಿಯ ಸಹೋದರ, ಎಷ್ಟು ಚೆನ್ನಾಗಿದೆ ಕಿರಿಯ ಸಹೋದರ. ಕಿರಿಯ ಸಹೋದರ ಅಂದ್ರೆ ಇನ್ನೂ ವಿಕಾಸದ ಹಂತದಲ್ಲಿ
ನಮಗಿಂತ ಕೆಳಗಿನ ಮೆಟ್ಟಿಲಲ್ಲಿರುವಂತ ಸಹೋದರ. ಅವನ್ ತಪ್ಪು ಮಾಡಿದಾನೆ ಅಂದ್ರೆ ಕೋಪ ಮಾಡ್ಕೊಳ್ಳುವಂತದ್ದು ಅಲ್ಲ, ಅವನ ವಿಚಾರದಲ್ಲಿ ಕರುಣೆಯನ್ನ ತೋರಿಸ್ಬೇಕು. ಕಾರಣ ಅವನು ಬಾಲಜೀವಿ, ಅವನಿಗೆ ತಾನು ಮಾಡ್ತಾ ಇರುವಂತ ತಪ್ಪಿನ ಅರಿವು ಇಲ್ಲ. ಅವನ ಕಡೆ ನಮ್ಗೆ ಕೆಲಸ ಏನು ಅಂದ್ರೆ ಸತ್ಸಂಕಲ್ಪಗಳನ್ನ, ಪ್ರೇಮ ಭಾವನೆಯನ್ನ, ಕ್ಷಮಾಭಾವನೆಯನ್ನ ಕಳಿಸ್ಕೊಟ್ಟು ನಾವು ಕೋಪದಿಂದ ವಿಮುಕ್ತರಾಗಿ ಕಾಮ ಶರೀರವನ್ನ ಆರೋಗ್ಯವಾಗಿ ಇಟ್ಕೋಬೇಕಾಗುತ್ತೆ. ಇನ್ನ ಮುಂದಿನ ಹಂತ ಸೂಕ್ಷ್ಮವಾಗಿರುವಂತಹದ್ದು, ಪ್ರಬಲವಾಗಿರುವಂತಹದ್ದು, ಶಕ್ತಿಯುತವಾಗಿರುವಂತಹದ್ದು ಮನೋಮಯ ಕೋಶ. ಅದು ನಮ್ಗೆಲ್ಲರಿಗೂ ಗೊತ್ತಾಗಿರುವಂತ ವಿಚಾರ. ಏನದು ಅಂದ್ರೆ ಚಂಚಲಂ ಹಿಮನ ಕೃಷ್ಣ. ಅದನ್ನ ಕಂಟ್ರೋಲ್ ಮಾಡ್ಬೇಕು ಅನ್ಕೊಂಡ್ರೇನೆ ಅದು ತುಂಬಾ ಚಂಚಲ ಸ್ವಭಾವ ಇರುವಂತದ್ದು. ಇದು ನಮ್ಮ ಕಂಟ್ರೋಲ್ಗೆ ಬರಲೇಬೇಕು. ಅದನ್ನ ಮುಖ್ಯವಾಗಿ ಇಲ್ಲಿ ಮಾತೆ ಸೂಚಿಸ್ತಾ ಇರುವಂತದ್ದು ಧ್ಯಾನ. ಧ್ಯಾನದಿಂದ ನಾವು ಏಕಾಗ್ರತೆಯನ್ನ ಬೆಳೆಸ್ಕೊಂಡು ಅಥವಾ ಏಕಾಗ್ರತೆಯಿಂದ ಧ್ಯಾನವನ್ನ ಬೆಳೆಸ್ಕೊಂಡು ನಮ್ಮಲ್ಲಿ ಉದ್ಭವ ಆಗ್ತಾ ಇರುವಂತಹ ಆ ಯೋಚನೆಗಳನ್ನ ನಿಯಂತ್ರಣದಲ್ಲಿ ಇಟ್ಕೋಬೇಕು. ಪರಿಶುದ್ಧಗೊಳಿಸಿ ಅನ್ನುವಂಥ ಪದವನ್ನ ಉಪಯೋಗಿಸ್ತಾರೆ. ಆ ಶರೀರದಿಂದ ಆಗಿರ್ಬೋದು, ಕಾಮ ಶರೀರದಿಂದ ಆಗಿರ್ಬೋದು, ಮನೋಶರೀರದಲ್ಲಿ ಉತ್ಪತ್ತಿ ಆಗ್ತಾ ಇರುವಂತಹ ಯೋಚನೆಗಳಾಗಿರ್ಬೋದು, ಅವೆಲ್ಲವನ್ನು ನಾವು ಪರಿಶುದ್ಧಗೊಳಿಸಿ, ಪರಿಶುದ್ಧಗೊಳಿಸಿದಾಗ ಮಾತ್ರನೇ ಆ ಉನ್ನತ ಪ್ರಜ್ಞೆಯ ಅರಿವು ನಮ್ಗೆ ಬರೋದಿಕ್ಕೆ ಸಾಧ್ಯ. ಧ್ಯಾನದಲ್ಲಿ ಯಾವ ರೀತಿ ನಮ್ಮ ಮನಸ್ಸು ತಯಾರಾಗ್ಬೇಕು ಅಂದಾಗ ಕೃಷ್ಣ ಭಗವಂತ ಹೇಳ್ತಾರೆ, ಯಥಾ ದೀಪೋ ನಿವಾತಸ್ಥೋ ನೇಂಗತೆ ಸೋಪಮಾ ಸ್ಮೃತ. ಅಂದ್ರೆ ನಿಧಾನವಾಗಿ ಬೆಳಗ್ತಾ ಇರುವಂತ ದೀಪ ಯಾವ ರೀತಿ ಇದೆ, ಅದು ಹೆಚ್ಚಿಗೆ ಗಾಳಿ ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಕುಡಿ ಅಲುಗಾಡದಿರಾನೆ ಪ್ರಶಾಂತವಾಗಿ ಯಾವ ರೀತಿ ದೀಪ ಬೆಳಗ್ತಾ ಇರುತ್ತೋ ಅಂತಹ ಪ್ರಶಾಂತತೆ ನಮ್ಮ ಮನಸ್ಸಿನಲ್ಲಿ ಇರ್ಬೇಕಾಗುತ್ತೆ. ಸದಾ ಆ ಯೋಚನೆಗಳ ಅಲೆಗಳು ಅಲುಗಾಡ್ತಾ ಇದ್ರೆ ಆತ್ಮನ ಪ್ರತಿಬಿಂಬ ಅದರಲ್ಲಿ ಬೀಳೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಮಾತೆ ಹೇಳ್ತಾರೆ, ಎಲ್ಲಿಯವರೆಗೂ ನಿನ್ನ ಶರೀರದ ಕೆಲಸ ಕಾರ್ಯಗಳು ನಿನ್ನ ನಿಯಂತ್ರಣದಲ್ಲಿ ಇಲ್ಲವೋ, ಎಲ್ಲಿಯವರೆಗೂ ನಿನ್ನ ರಾಗ ಭಾವಗಳು ನಿನ್ನ ನಿಯಂತ್ರಣದಲ್ಲಿ ಇಲ್ಲವೋ, ಎಲ್ಲಿಯವರೆಗೂ ನಿನ್ನ ಯೋಚನೆಗಳು ನಿನ್ನ ನಿಯಂತ್ರಣದಲ್ಲಿ ಇಲ್ಲವೋ, ಅಲ್ಲಿಯವರೆಗೂ ಪ್ರಜ್ಞಾ ವಿಕಾಸ ಅಥವಾ ಪ್ರಜ್ಞೆಯ ಬಿಂಬ ನಿನ್ನ ಮೇಲೆ ಬೀಳುತ್ತೆ ಅಂತ ನೀನು ಆಶಿಸಬೇಡ. ಅಂದ್ರೆ ಏನು? ಆ ಪ್ರಜ್ಞೆಯ ಪ್ರತಿಫಲನ ನಮ್ಮ ಉನ್ನತ ಜೀವನಗಳು. ಅಂದ್ರೆ ಉನ್ನತ ಜೀವನ ಅಂದ್ರು, ಪ್ರಜ್ಞಾ ವಿಕಾಸ ಅಂದ್ರು, ವಿಶ್ವ ಪ್ರಜ್ಞೆ ಅಂದ್ರು ಎಲ್ಲ ಒಂದೇ ಹಂತದಲ್ಲಿ ನಾವು ನೋಡ್ತಾ ಇರೋವಂಥದ್ದು. ಇಲ್ಲಿವರೆಗೂ ನಮ್ಮ ನಿಯಂತ್ರಣದಲ್ಲಿ ನಮ್ಮ ರಾಗ ಭಾವಗಳು ನಮ್ಮ ಯೋಚನೆಗಳು ಇರುತ್ತೋ ಆಗ ಮಾತ್ರನೇ ನಾವು ಉನ್ನತ ಪ್ರಜ್ಞೆಯ ಕಡೆ ಗಮನವನ್ನ ಹರಿಸೋದಿಕ್ಕೆ ಸಾಧ್ಯ ಆಗುತ್ತೆ. ಅಂದ ಮೇಲೆ ಆ ಉನ್ನತ ಪ್ರಜ್ಞೆಯ ಉಪಾಧಿ ನಮ್ಮನ್ನ ಒಂದು ಉಪಾಧಿಯಾಗಿ ಉಪಯೋಗಿಸ್ಕೋಬೇಕು ಅಂದಾಗ ನಮಗೆ ಈ ಪ್ರಾಪಂಚಿಕ ವಿಚಾರಗಳ ಕಡೆ ಪ್ರೀತಿ ಕಡಿಮೆ ಆಗ್ತಾ ಬರ್ಬೇಕು. ಅದಕ್ಕೇನೆ ಗುರುಗಳು ಹೇಳುವಂಥದ್ದು, ನಿಮ್ಮ ಪ್ರಪಂಚವನ್ನ ಬಿಟ್ಟು ನಮ್ಮ ಪ್ರಪಂಚಕ್ಕೆ ಬನ್ನಿ. ಅಂದ್ರೆ ನಿಮ್ಮ ಪ್ರಪಂಚವನ್ನ ಬಿಟ್ಟು ಅಂದ್ರೆ ಯಾವಾಗಲೂ ಈ ಲೌಕಿಕ ಯೋಚನೆಗಳು, ಲೌಕಿಕ ಆಸೆ ಆಕಾಂಕ್ಷೆಗಳಲ್ಲೇ ನಿಮ್ಮ ಇಡೀ ಜೀವನವನ್ನ ನೀವು ಕಳೀತಾ ಇದ್ದೀರಾ. ಈ ಲೌಕಿಕ ಜೀವನದಿಂದ ಉನ್ನತ ಜೀವನದ ಕಡೆ, ಆಧ್ಯಾತ್ಮಿಕ ಜೀವನದ ಕಡೆ ನೀವು ಬನ್ನಿ ಅನ್ನುವಂಥದ್ದು ನಮ್ಮ ಗುರುಗಳ ಕರೆ. ಹಾಗಾಗಿ ನಮ್ಮ ಜೀವನಗಳಲ್ಲಿ ಉನ್ನತ ಪ್ರಜ್ಞೆಯ ಗಮನ ಬರಬೇಕಾದ್ರೆ ಅಥವಾ ಉನ್ನತ ಪ್ರಜ್ಞೆ ವ್ಯಕ್ತವಾಗಬೇಕಾದರೆ ನಮ್ಮಲ್ಲಿ ಪರಿಶುದ್ಧತೆ, ಮೂರೂ ಜೀವಿತಗಳಲ್ಲಿ, ಮೂರು ಲೋಕದಲ್ಲಿನ ಜೀವಿತ, ತ್ರಿಕರಣಗಳ ಶುದ್ಧಿ, ಅದರ ಕಡೆ ನಾವು ಗಮನವನ್ನ ಹರಿಸಿ
ಮುಖ್ಯವಾಗಿ ಅನುಕಂಪ, ಬುದ್ಧ ದ ಕಂಪ್ಯಾಷನೇಟ್ ಎಲ್ಲಾ ಇದ್ದು ಬುದ್ಧ ಸಿದ್ಧಾರ್ಥ ಆ ಅನುಕಂಪ ಇದ್ದ ಕಾರಣನೇ ಎಲ್ಲವನ್ನೂ ತ್ಯಜಿಸಿ ಇಡೀ ವಿಶ್ವದ ಕಣ್ಣೀರನ್ನು ಒರೆಸೋದಿಕ್ಕಾಗಿ ಬಂದ. ಅನುಕಂಪ, ಕ್ಷಮೆ, ಮೃದು ಸ್ವಭಾವ ಇವೆಲ್ಲ ಇದ್ದ ವ್ಯಕ್ತಿ ಮಾತ್ರನೇ ರೂಪಗಳ ಆಂತರ್ಯದಲ್ಲಿ ಇರುವಂತಹ ಆತ್ಮನನ್ನ ಕಾಣೋದಿಕ್ಕೆ ಸಾಧ್ಯ ಆಗುತ್ತೆ. ಎಲ್ಲಿವರೆಗೂ ನಮ್ಮಲ್ಲಿ ಪ್ರತ್ಯೇಕ ಭಾವನೆ ಅನ್ನುವಂಥದ್ದು ಇರುತ್ತೋ ಅಲ್ಲಿಯವರೆಗೂ ಆತ್ಮನ ದರ್ಶನ ಆಗೋದಿಕ್ಕೆ ಸಾಧ್ಯ ಇಲ್ಲ. ಟು ಲುಕ್ ಇನ್ ಟು ದ ಲೈಫ್ ಆಫ್ ದ ಥಿಂಗ್, ಪ್ರತಿ ರೂಪದ ಆಳದಲ್ಲಿ ಇರುವಂತಹ ಜೀವ ಚೈತನ್ಯವನ್ನ ನೋಡುವಂಥವ್ರು ನಾವು ಆಗ್ಬೇಕಾಗುತ್ತೆ. ಅದಕ್ಕೆ ಆ ಮೊದಲ ಉಪನ್ಯಾಸವನ್ನ ಪರಿಪೂರ್ಣ ಮಾಡುವಾಗ ಮಾತೆ ಅನಿ ಬೆಸೆಂಟ್ ಹೇಳ್ತಾರೆ, ಎಲ್ಲದರಲ್ಲೂ ಆತ್ಮವನ್ನು ಮತ್ತು ಆತ್ಮನಲ್ಲಿ ಎಲ್ಲವನ್ನೂ ಕಾಣುವವನಿಗೆ ಮಾತ್ರ ಆತ್ಮ ಸಾಕ್ಷಾತ್ಕಾರ ಆಗುತ್ತೆ. ಅಂದ್ರೆ ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚ ಆತ್ಮನಿ. ರೂಪಗಳನ್ನ ನೋಡೋವರೆಗೂ, ಅಂದ್ರೆ ರೂಪಗಳು ಶಾಶ್ವತವಾಗಿರುವಂತಹದ್ದು ಅಲ್ಲ. ಎಲ್ಲಿವರೆಗೂ ರೂಪಗಳ ಕಡೆ ನಮ್ಮ ಗಮನ ಹೋಗುತ್ತೋ ಅಲ್ಲಿಯವರೆಗೂ ಸಾವಿನಿಂದ ಸಾವಿಗೆ ಅಥವಾ ಮರಣದಿಂದ ಮರಣಕ್ಕೆ ಪ್ರಯಾಣ ನಡೀತಾ ಇರುತ್ತೆ. ಆದ್ರೆ ರೂಪದ ಆಂತರ್ಯದಲ್ಲಿರುವಂತಹ ಆತ್ಮನನ್ನ ಕಾಣುವಂತಹ ಅರಿವು ನಮ್ಗೆ ಬಂದಾಗ ನಾವು ಆತ್ಮ ಸಾಕ್ಷಾತ್ಕಾರ, ಅಂದ್ರೆ ಇದು ನಮ್ಗೆ ಸಹಜವಾಗಿ ಅರ್ಥ ಆಗ್ಬೇಕಾದ್ರೆ ವ್ಯಕ್ತಿ ಪ್ರೇಮ, ವಿಶಾಲ ಪ್ರೇಮ, ವಿಶ್ವ ಪ್ರೇಮವಾಗಬೇಕು. ಅಂದ್ರೆ ವ್ಯಕ್ತಿ ಪ್ರೇಮ ನಾನು ಇಲ್ಲ, ಇನ್ನಷ್ಟು ವಿಶಾಲ ಆದ್ರೆ ನನ್ನ ಕುಟುಂಬ, ಅಲ್ಲಿಗೆ ಅದು ನಿಂತು ಹೋಗ್ತಾ ಇದೆ. ಆದ್ರೆ ಅದೇನಾಗ್ಬೇಕಾಗಿದೆ, ಉದಾರ ಚರಿತಾನ ವಸುಧೈಕ ಕುಟುಂಬಕಂ. ಅಂದ್ರೆ ಈ ವ್ಯಕ್ತಿ ಪ್ರಜ್ಞೆ, ಸೀಮಿತ ಪ್ರಜ್ಞೆ ಅದು ವಿಶಾಲವಾಗ್ಬೇಕಾದಾಗ ಮಾತ್ರ ಅದು ವಿಶ್ವ ಪ್ರಜ್ಞೆ ಅಂತ ಅನ್ನಿಸ್ಕೊಳ್ಳೋದಿಕ್ಕೆ ಸಾಧ್ಯ. ಈ ವಿಶ್ವ ಪ್ರಜ್ಞೆ ಅನ್ನೋದು ಯಾವಾಗ ಸಾಧ್ಯ ಆಗುತ್ತೆ ಅಂದ್ರೆ, ನಾವೀಗಾಗಲೇ ಹೇಳ್ಕೊಂಡಂಗೆ ಇನ್ನೊಂದ್ಸಲ ಅದನ್ನ ಗಮನಿಸ್ಬೇಕಾದ್ರೆ, ಒಂದಾದ ಮೇಲೆ ಒಂದು ಕೋಶವನ್ನ, ಅಂದ್ರೆ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ಇಲ್ಲ ಅಂದ್ರೆ ಸ್ಥೂಲ, ಹಾಗೆ ಕಾಮ, ಹಾಗೆ ಮನೋ, ಇದನ್ನೆಲ್ಲ ನಾವು ಗೆಲ್ತಾ ಬರ್ಬೇಕು. ಗೆಲ್ಲೋದು ಅಂದ್ರೆ ನಾನು ಈ ಸ್ಥೂಲ ಶರೀರ ಅಲ್ಲ, ನಾನು ಈ ಕಾಮ ಶರೀರ ಅಲ್ಲ, ನಾನು ಈ ಮನೋ ಶರೀರ ಅಲ್ಲ ಅನ್ನುವಂತ ಪ್ರಜ್ಞೆಯನ್ನ ನಾವು, ಅರಿವನ್ನ ಬೆಳೆಸ್ಕೊಂಡು ಬರ್ತಾ ಇದ್ದಾಗ ಏನಾಗುತ್ತೆ, ಒಂದೊಂದೇ ಪರಿಮಿತಿ, ಅಂದ್ರೆ ಸ್ಥೂಲ ದೇಹದ ಪರಿಮಿತಿ, ಕಾಮದೇಹದ ಪರಿಮಿತಿನ ನಾವು ಕಳಿಸ್ ಹಾಕ್ತಾ ಬರೋದಿಕ್ಕೆ ಸಾಧ್ಯ ಆಗುತ್ತೆ. ಯಾವಾಗ ಈ ಶರೀರದ ಗಮನ ನಮ್ಗೆ ಕಡಿಮೆ ಆಗ್ತಾ ಬರುತ್ತೋ, ಅರಿವು ನಮ್ಗೆ ಗಮನ ಕಡಿಮೆ ಆಗ್ತಾ ಬರುತ್ತೋ, ನಾನೇ ನನ್ನ ಯೋಚನೆ, ನಾನೇ ನನ್ನ ಭಾವನೆ ಅನ್ನುವಂತ ಅರಿವು ಕಡಿಮೆ ಆಗ್ತಾ ಬರುತ್ತೋ, ಆಗ ಪ್ರಜ್ಞೆ ವಿಕಾಸ ಆಗ್ತಾ ಬರುತ್ತೆ. ಆ ಪ್ರಜ್ಞೆ ಎಲ್ಲಿವರೆಗೂ ವಿಕಾಸ ಆಗ್ತಾ ಬರುತ್ತೆ ಅಂದ್ರೆ, ಈ ಕೇಂದ್ರ ನಾನು ಅನ್ನೋದು ಇತ್ತಲ್ಲ, ಅದು ಪರಧಿಯನ್ನ ಮುಟ್ಟುವಂತ ಹಂತಕ್ಕೆ ಹೋಗಿ ಪರಧಿಯನ್ನ ಕೂಡ ದಾಟುತ್ತೆ. ಅಲ್ಲಿ ಲಿಮಿಟೇಷನ್ ಅನ್ನುವಂಥದ್ದು ಇಲ್ಲ. ಕೇಂದ್ರವೇ ಪರದಿಯಾಗಿ ಪರದಿಯನ್ನು ದಾಟಿ ಹೋದಾಗ ಇಡೀ ವಿಶ್ವವನ್ನೇ ಆವರಿಸುವಂತಹ ಆ ಹಂತಕ್ಕೆ ಒಬ್ಬ ಸಾಧಕ ಸೇರೋದಕ್ಕೆ ಸಾಧ್ಯ. ಅದಕ್ಕೆ ಒಂದು ಸುಂದರವಾದ ವಿಚಾರವನ್ನು ಹೇಳುವಂತಹದ್ದು, ಸೆಂಟರ್ ಈಸ್ ಎವ್ರಿವೇರ್, ಸರ್ಕಂಫರೆನ್ಸ್ ಈಸ್ ನೋವೇರ್ ಅಂತ. ಎಲ್ಲಿ ನಾವೀಗ ಈ ಪರಿಮಿತಿಗಳನ್ನ ಮೀರಿ ಬೆಳಿತೀವೋ, ಎಲ್ಲರಲ್ಲೂ ಇರುವಂತಹ ಆತ್ಮ ಚೈತನ್ಯವನ್ನ ನಾವು ಕಾಣುವಂತಹ ಹಂತಕ್ಕೆ ನಾವು ಹೋಗ್ತೀವೋ, ಆಗ ಪ್ರತಿಯೊಂದು ಜೀವಾತ್ಮನಲ್ಲೂ ಇರುವಂತಹ ಈ ಪ್ರಜ್ಞೆ ಅನ್ನುವಂಥದ್ದು ವಿಕಾಸವನ್ನ ಹೊಂದಿ, ಅಂದ್ರೆ ವ್ಯಕ್ತಿ ಪ್ರಜ್ಞೆ ಅನ್ನುವಂಥದ್ದು ವಿಕಾಸವನ್ನ ಹೊಂದಿ ಅದು ವಿಶ್ವ ಪ್ರಜ್ಞೆ ಆಗೋದಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ವ್ಯಕ್ತಿ ಪ್ರಜ್ಞೆ, ವಿಶಾಲ ಪ್ರಜ್ಞೆ, ಲಾರ್ಜರ್ ಕಾನ್ಷಿಯಸ್ನೆಸ್, ಉನ್ನತವಾಗಿರುವಂತ ಪ್ರಜ್ಞೆ ಆಗಬೇಕು ಅಂದ್ರೆ
ಮುಂದಿನ ಉಪನ್ಯಾಸಗಳಲ್ಲಿ ಮಾತೆ ಹೇಳ್ತಾರೆ. ನಾವು ಅನುಸರಿಸಬೇಕಾಗಿರುವಂತಹ ನಿಯಮಗಳು ಅಂದ್ರೆ ವಿಶ್ವ ಪ್ರಜ್ಞೆಯ ಮಟ್ಟಕ್ಕೆ ನಮ್ಮ ಪ್ರಜ್ಞೆ, ವ್ಯಕ್ತಿ ಪ್ರಜ್ಞೆ ಬೆಳಿಬೇಕಾದ್ರೆ ನಾವು ಅನುಸರಿಸಬೇಕಾಗಿರುವಂತ ನಿಯಮಗಳು ಯಾವುದು ಅಂದ್ರೆ, ಮೊದಲನೇದು ಕರ್ತವ್ಯ ನಿಯಮ, ಮೊದಲ ಹೆಜ್ಜೆ ಅಂತ ಕರೀತಾರೆ. ಕರ್ತವ್ಯದ ನಿಯಮ. ನನ್ನ ಕರ್ತವ್ಯ ಏನು, ನಾನು ಯಾವ ರೀತಿಯಲ್ಲಿ ಸಮಾಜಕ್ಕೆ ಸೇವೆಯನ್ನ ಸಲ್ಲಿಸ್ಬೇಕಾಗಿದೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ. ನಿನಗೆ ಜ್ಞಾನ ಇದೆಯಾ? ಅಜ್ಞಾನಿ ನಿನ್ನ ಹತ್ರ ಬಂದಾಗ ಅವನು ನಿನ್ನಲ್ಲಿರುವಂತಹ ಜ್ಞಾನದ ಸಹಾಯವನ್ನ ಪಡೆದು ಅವನು ಹೋಗ್ಬೇಕು. ದುಃಖಿತನು ನಿನ್ನ ಹತ್ರ ಬಂದಾಗ ಅವನ ದುಃಖ ಕಡಿಮೆ ಆಗಿ ಒಂದು ತೃಪ್ತಿಯ ಮನೋಭಾವನೆಯನ್ನು ಅಲ್ಲಿ ಹೊರಗೆ ಹೋಗ್ಬೇಕು. ಏನೇ ಅಂದ್ರೆ ಎವ್ರಿ ಟ್ಯಾಲೆಂಟ್ ದಟ್ ಯು ಹ್ಯಾವ್ ಶುಡ್ ಗೋ ಟು ಅದರ್ಸ್. ನಿನಗೆ ಆರೋಗ್ಯ ಇದೆಯಾ? ಅನಾರೋಗ್ಯವಂತನಿಗೆ ನಿನ್ನ ಆರೋಗ್ಯದಿಂದ ಅವನಿಗೆ ಸೇವೆ ಮಾಡು. ಬುದ್ಧಿ ಇದೆಯಾ? ಬುದ್ಧಿ ಇಲ್ಲದಂತಹ ಅಜ್ಞಾನಿಗೆ ನಿನ್ನ ಬುದ್ಧಿಯಿಂದ ಅವನಿಗೆ ಸೇವೆಯನ್ನ ಮಾಡು. ಈ ಕರ್ತವ್ಯವನ್ನ ನಾವು ಸದಾ ಅರಿತಾಗ ಇನ್ನ ಮುಂದಿನ ಹಂತ ತ್ಯಾಗ ನಿಯಮ. ನಿನ್ನನ್ನ ನೀನು ಸಂಪೂರ್ಣವಾಗಿ ಪರಮಗುರು ಚರಣ ಸನ್ನಿಧಿಗೆ ನೀನು ಸಂಪೂರ್ಣವಾಗಿ ಅರ್ಪಣೆಯನ್ನ ಮಾಡಿಕೊಂಡಾಗ ಆ ತ್ಯಾಗ ಅನ್ನುವಂಥದ್ದು ಆಂತರಿಕವಾಗಿ ನಿನ್ನೊಳಗಿಂದ ಬಂದಾಗ ಆ ವ್ಯಕ್ತಿ ಪ್ರಜ್ಞೆ ಅನ್ನುವಂಥದ್ದು ವಿಶಾಲ ಪ್ರಜ್ಞೆಯಲ್ಲಿ ಒಂದಾಗೋದಕ್ಕೆ ಸಾಧ್ಯ. ಆಗ ನಿನ್ಗೆ ಅರ್ಥ ಆಗುವಂಥದ್ದೇನು ಅಂದ್ರೆ, ನಾನೇ ನೀನಾಗಿರುವೆ, ನೀನೇ ನಾನಾಗಿರುವೆ. ಈ ಹಂತಕ್ಕೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ ಮಾತೆ ಅನಿಬೆಸೆಂಟರ ಉಪದೇಶ. ಇಲ್ಲಿಗೆ ನನ್ನ ಮಾತುಗಳು